ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ, ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಮೇ 2024 ಬುಧವಾರ, ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಶ್ರವಣ ನಕ್ಷತ್ರ, ಐಂದ್ರಯೋಗ, ವಣಿಜಕರ್ಣ. ಇವತ್ತಿನ ಪಂಚಾಂಗ ಫಲ. ದೈವ ಎಲ್ಲರಿಗೂ ಎರಡನೇ ಅವಕಾಶ ಕೊಡುವುದಿಲ್ಲ, ಎರಡೆರಡು ಅವಕಾಶ ಕೊಡುವುದಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು, ತುಂಬಾ ಜನಕ್ಕೆ ಸಿಗೋದೂ ಇಲ್ಲ. ಎರಡನೇ ಮದುವೆ, ಎರಡನೇ ಬಾರಿ ಬಿದ್ದು ಎದ್ದು ಕಟ್ಟೋ ಒಂದು ಕೋಟೆ. ಕೆಲವ್ರು ಯಾರೂ ಇರ್ತಾರೆ ನೋಡಿ, ಅವನು ಕೋಟಿಗೊಬ್ಬ ಮಾತ್ರನೇ. ಎಷ್ಟು ಬಾರಿ ಬಿದ್ದರೂ ಪುಟಿದೆದ್ದು ನಿಂತು ಅದನ್ನ ಕರೆಕ್ಷನ್ ಮಾಡ್ಕೊಂಡು ನಿಲ್ಲತಕ್ಕಂಥವನು. ಅವಮಾನಗಳ ಮೂಟೆಯನ್ನು ಹೊಡೆಸ್ಕೊಂಡು ಬಡಿಸ್ಕೊಂಡು ಎದ್ದು ನಿಲ್ಲತಕ್ಕಂಥ ಒಂದು ತಾಕತ್ತು. ಯಾರೋ ಒಬ್ಬ ಕೋಟಿಗೊಬ್ಬ. ಆದ್ರೆ ಸಾಮಾನ್ಯರಿಗೆ ಎರಡೆರಡು ಅವಕಾಶ ಸಿಗೋಲ್ಲ. ಕೆಲಸ ಹೋಗಿದೆ, ಕರೆದು ಕೊಟ್ಟಿದ್ದಾರೆ. ಬದುಕು ಕೆಟ್ಟಿದೆ, ಮತ್ತೊಮ್ಮೆ ಬದುಕು ಕೊಟ್ಟಿದೆ. ಹೌದು, ಚಿನ್ನಾಭಿನ್ನ ಆಗ್ಬಿಟ್ಟಿರುತ್ತೆ. ಎಲ್ಲೋ ದಾರಿ ತಪ್ಪಿ ಗಮ್ಯ ಇನ್ನೊಂದು. ಎಲ್ಲ ರಾಶಿಯವ್ರಿಗೂ ಸಿಗೋಲ್ಲ ಮಕ್ಕಳು. ಕೆಲವು ರಾಶಿಗಳಿಗೆ ಎರಡೆರಡು ಬಾರಿ ಅವಕಾಶ ಇದೆ, ಬದುಕು ಕಟ್ಟಿಸ್ತಕ್ಕಂಥದ್ದಾಗುತ್ತೆ. ಆದರೆ ಅದನ್ನ ಸದುಪಯೋಗ ಮಾಡಿಕೊಳ್ಳುವುದಿಲ್ಲ ತುಂಬಾ ಜನ. ಅದನ್ನು ತುಂಬಾ ದೊಡ್ಡವರು ಹೇಳ್ತಾರೆ. ಇದು ಹೆಂಗೆ ಅಂದ್ರೆ, ಮತ್ತೆ ಇನ್ನೊಮ್ಮೆ ಕರೆದು ಅವನಿಗೆ ಅವಕಾಶ ಕೊಡ್ತೀಯ ಆ ಮೂರ್ಖನಿಗೆ. ತುಂಬಾ ಜನ ಮಾಡಿರ್ತಾರೆ ಈ ತರ ಸಂಸ್ಥೆಗಳಲ್ಲೋ ಕುಟುಂಬದಲ್ಲೋ. ಅವನು ಎಡಬಟ್ಟು ರಾಡಿ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ಇಸ್ ಡನ್. ಸಮಟೈಮ್ಸ್ ಗಿವಿಂಗ್ someone a second chance is like giving them an extra bullet for their gun because they missed you the first time ಅಂತ ಹೇಳ್ತಾರೆ. ಅವನು ಆಲ್ರೆಡಿ ಚುಚ್ಚಿ ಓಡೋಗಿದ್ದಾನೆ, ಮೋಸಗಾರ. ಆಲ್ರೆಡಿ ಆಕೆ ಎಗೇನ್ ತುಂಬಾ ಜನ, ಇಲ್ಲ ಸರ್ ನನ್ನ ತಮ್ಮ ಅಲ್ವಾ ಸರ್, ಇಲ್ಲ ಸರ್ ನನ್ನ ಮಗ ಅಲ್ವಾ ಸರ್. ಉಪ್ಪೆ ನೆನಪಿಟ್ಟುಕೊಳ್ಳಿ. ಉಪ್ಪೆ, ಹುಳಿಯೇ, ಖಾರವೇ. ಇದು ನನ್ನ ಜೀವನದಲ್ಲೂ ನಡೆದಿದೆ. ನಮ್ಮ ಗುರುಗಳಿಗಂತೂ ನೀವು ನಂಬೋಲ್ಲ. ಮಗನಿಗಿಂತಲೂ ಹೆಚ್ಚಾಗಿ ಎಲ್ಲ ನೋಡಿ ಎಡವಟ್ಟು ಮಾಡ್ಕೊಂಡಿರೋ ಮಗನ್ನ ಮತ್ತೆ ಕರ್ಕೊಂಡು ಬಂದು ಇನ್ನಷ್ಟು ರಾಡಿ ಮಾಡಿಟ್ಟಿದ್ದ. ಹೇಳಿದ್ದ, ಗುರುಗಳೇ ಈ ಎಡವಟ್ಟು ಮಂಗನನ್ನ ಮತ್ತೆ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕುಂದಿರ್ಸೋದು. ಅಯ್ಯೋ ರಾಮಚಂದ್ರ, ಕುಲನಾಶಕನೇ ಆಗ್ಬಿಟ್ಟ, ಕುಲಾಂತಾರಿ ಆಗ್ಬಿಟ್ಟ. ಅವ್ರ ಹೆಸರು ಬಳಸ್ಕೊಂಡು, ಅವ್ರ ದುಡ್ಡು ಬಳಸ್ಕೊಂಡು ಎಲ್ಲ. ಅಯ್ಯಪ್ಪ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಕೆಲವೊಮ್ಮೆ ಯೋಚಿಸಿ ಮಕ್ಕಳೇ, ಜೀವನದಲ್ಲಿ ನಮ್ಮ ಸುತ್ತಮುತ್ತ ಕೆಲವೊಂದು ನಡೆದಿರುತ್ತೆ. ಯಾವುದೋ ಒಂದು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ, ವ್ಯವಹಾರ ದ್ರೋಹ. ಮತ್ತೆ ನಂಬಬೇಡಿ ಆ ವ್ಯಕ್ತಿ ಜೊತೆ. ರಾಯಲಿ ನಿಮ್ಮನ್ನ ತಗೋಬಿಟ್ಟಿದ್ದಾನೆ ಗ್ರಾಂಟೆಡ್. ಮತ್ತೆ ಬಂದು ನಿಮ್ಮ ಹತ್ರ ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ಏನೋ ಒಂದು ನಾಟಕ ಮಾಡ್ಕೊಂಡು ಬರ್ತಾರೆ ಸೇರ್ಕೊಂಡು. ಇದು ಹೆಂಗೆ ಅಂದ್ರೆ, ಅವನು ಆಲ್ರೆಡಿ ಒಂದು ಗನ್ ತಗೊಂಡು ಶೂಟ್ ಮಾಡಿದ್ದಾನೆ ನಿಮ್ಮನ್ನ, ಇಲ್ಲ ಕತ್ತಿ ತಗೊಂಡು ಚುಚ್ಚಿದ್ದಾನೆ, ಮಿಸ್ ಆಗ್ಬಿಟ್ಟಿದೆ. ನಿಮ್ಗೂ ಗೊತ್ತಿದೆ, ಅವನಿಗೂ ಗೊತ್ತಿದೆ. ಈಗ ಮತ್ತೆ ಅವನ ಕೈ ಕತ್ತಿ ಕೊಟ್ಟ ಹಾಗೆ, ಗನ್ನಲ್ಲಿ ಬುಲೆಟ್ ಕೊಟ್ಟ ಹಾಗೆ. ಅವನ ಹತ್ರ ಗನ್ ಆಲ್ರೆಡಿ ಇದೆ ಶೂಟ್ ಮಾಡೋಕೆ. ಅಂತ ವ್ಯಕ್ತಿ, ಅಂತ ಪರಿಸರ, ಅಂತ ಸ್ಥಾನ, ಅಂತ ಗತ್ತು ಅಲ್ಲಿ ನಡೆದಿದೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ. ಆ ವ್ಯಕ್ತಿಯನ್ನ ಜನ್ಮಾಂತರ ಪಕ್ಕಕ್ಕೆ ಮರಳಿ ನಂಬಿ ಕರೆದುಕೊಂಡು ಬಂದು ಮರಳಿ ಅವಕಾಶ ಕೊಡತಕ್ಕಂಥದ್ದು ಮಾಡಲೇಬೇಡಿ. ನಂಬಿಕೆ ದ್ರೋಹಿಯೇ. ಅವನ ಶವವನ್ನು ನೋಡ್ಲಿಕ್ಕೆ ಹೋಗ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ದಿಸ್ ಇಸ್ ದಿ ಫ್ಯಾಕ್ಟ್. ಅಂತ ವ್ಯಕ್ತಿಗಳು, ಅಂತ ಪರಿಸರ, ಅಂತ ಸ್ಥಳ. ನಿಮ್ಮ ಮನೇಲಿ ಅನ್ನ ತಿಂದು ನಿಮ್ಮ ಬಗ್ಗೆ ಹೋಗಿ ಹೊರಗಡೆ ಇರೋ ಸೀಕ್ರೆಟು, ವೀಕ್ನೆಸ್ಸು, ಇನ್ನೊಂದು ಹೇಳಿದಾನೆ, ಮಾಡಿದಾನೆ, ನೋಡಿದಾನೆ, ತಿರ್ಗಾ ಬಂದು ಕಾಲ್ಗಡ್ಕೊಬಿಟ್ಟು ಅಯ್ಯ ನನ್ನ ಕ್ಷಮಿಸ್ಬಿಡಿ. ಅವನು ಇನ್ನೊಂದು ದೊಡ್ಡ ಉದ್ದೇಶಕ್ಕೆ ಬಂದಿರೋದು. ನಮ್ಮ ಗುರುಗಳಿಗೆ ಅದು ನಡೆದಿದೆ.
ಅಯ್ಯೋ ಎಂಥ ನಂಬಿಕೆ ದ್ರೋಹಿಗಳನ್ನು ನಾನು ನೋಡಿದ್ದೇನೆ ಅಂದರೆ ಜಾತಕಗಳು. ನೀವೆಲ್ಲ ಗುರುಗಳೇ, ಅದಕ್ಕೆ ಒಂದೊಂದು ಗುರು ಅಂತ ಹೇಳ್ತೀನಿ ಅಂದರೆ ಅದು ನೀವುಗಳೇ, ಇನ್ಯಾರೂ ಅಲ್ಲ. ಅದು ನೀವೇ ಅಂದರೆ ನಾನೇ ಅನುಭವಿಸಿ ಅವ್ರು ಹೇಳ್ತಿದ್ರೆ ನೋಡ್ತಿದ್ರು, ಅಯ್ಯೋ ರಾಮಚಂದ್ರ ಈಗೇನ್ ಈಸ್ ಕಮಿಂಗ್ ಬ್ಯಾಕ್. ಒಂದು ಸ್ತ್ರೀಗೆ ಈ ಥರದ ಒಂದು ನಂಬಿಕೆ ದ್ರೋಹಿಯ ಗೆಳೆಯ ಬರ್ತಾನೆ, ಗೆಳೆತನ ಯಾರೂ ಇಲ್ಲ, ಬದುಕು ಕೆಟ್ಟು ನಿಂತಿದೆ. ಏನೋ ಒಂದು ಬದುಕು, ಒಂದು ಸಣ್ಣ ಒಂದು ಟೈಲರಿಂಗೋ, ಒಂದು ಹೂವಿನ ಅಂಗಡಿಯೋ, ಮೇಕಪ್ಪು, ಏನೋ ಒಂದು ಬ್ಯೂಟಿ ಪಾರ್ಲರ್ ನಡೆಸ್ಕೊಂಡು ಒಂದು ಬದುಕು ಒಂದು ಹಂತಕ್ಕೆ ಸೇರುವಾಗ, ನಾನು ಇರ್ತೀನಿ ನಿನ್ನ ಜೊತೆಯಲ್ಲಿ, ನಿನ್ನ ಬದುಕಿನ ಜೊತೆಯಲ್ಲಿ ಇರ್ತೇನೆ, ನಿನಗೆ ರಕ್ಷಕನಾಗಿರ್ತೇನೆ ಅಂತೆಲ್ಲ ಹೇಳಿ ಬಂದು ಲಕ್ಷಗಟ್ಟಲೆ ಬಳಸ್ಕೊಂಡು ತನು ಮನ ಧನ ಎಲ್ಲ ಓಡೋಗ್ಬಿಟ್ಟಿದ್ದಾನೆ. ತಿರ್ಗಾ ಈಗ ಬಂದಿದ್ದಾನೆ, ತಿರ್ಗಾ ಬಂದು ಕೇಳ್ತಿದ್ದೆ ತಾಯಿ ಜೀವ. ಇದಂಗೆ ಅಂದರೆ ಎಕ್ಸ್ಟ್ರಾ ಬುಲೆಟು ನೀವು ಅವನ ಕೈ ಕೊಟ್ಟ ಹಾಗೆ. ನೋಡಿ, ಈ ಕಲಿಯುಗ ಅಂದರೆ ಪಾಪಿಗಳ ಯುಗ. ನನ್ನನ್ನು ಸೇರಿಸಿ ಬೇಜಾರು ಮಾಡ್ಕೋಬೇಡಿ, ಪಾಪಿಗಳು ಅಂತ ನನಗಿಂತ ದೊಡ್ಡ ಪಾಪಿ ಇಲ್ಲ ಅಂತಾನೆ ನಾನು ಹೇಳ್ತಾನೆ. ಯಾಕಂದರೆ ಸತ್ಯವೇ, ಏನು ನಾನು ಬಯಸೇ ಇಲ್ವಾ ಇದರಲ್ಲಿರೋ ಹಣ್ಣು ಯಾವಾಗ ಕಾರ್ಯಕ್ರಮ ಮುಗಿಯುತ್ತೋ ಒಂದು ಮೆಲ್ಲಗೆ ದಾಳಿಂಬೆ ಬಿಡಿಸ್ಕೊಂಡು ತಿನ್ನೋಣ ಅಂತ ಅನ್ಸೇ ಇರೋಲ್ವಾ? ತಪ್ಪೆ ಬಂದಿರುತ್ತೆ. ಅಯ್ಯೋ ನಿಮಗೆ ಇಷ್ಟು ಅಂದರೆ ನನಗೆ ಬೆಟ್ಟೋದಷ್ಟು. ಅದಕ್ಕೆ ನಾನು ನಿಮ್ಮ ಹತ್ರನೂ ಬರಲ್ಲ, ನೀವು ನನ್ನ ಹತ್ರ ಬರಬೇಡಿ ಅಂತ ಹೇಳ್ತಿರ್ತಾನೆ. ಅಟ್ಯಾಚ್ ಆಗಬಾರ್ದು. ಅಟ್ಯಾಚು ಬೇಡ, ಡಿಟ್ಯಾಚು ಬೇಡ, ಯಾರೂ ಬೇಡ. ದೈವ ಮೊನ್ನೆ ಕೂಡ ಏನೋ ಒಂದು ನೋಡ್ತಿದ್ದೆ, ಎಲ್ಲ ಬಿಟ್ಟೋಗೋ ಆ ಒಂದು ಭಾವ, ಆ ಜಾಗ ಯಾಕೋ ಕೂಡ್ ಬರ್ತಿಲ್ಲ. ರಾಮಚಂದ್ರ ಏನ್ ಮಾಡೋಣ ಅಂತ. ಇರ್ಲಿ, ಮರಳಿ ಇಂಥ ವ್ಯಕ್ತಿಗಳು, ಮರಳಿ ಇಂಥ ಸನ್ನಿವೇಶಗಳು, ಅದು ಬಂಧು ಇರ್ಬೋದು, ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮನ್ನು ಅವಮಾನ ಮಾಡಿ ಮನೆ ಬಂದು ದೋ ಅಂತ ಅಳ್ತಿದ್ದಾನೆ. ತಾಯಿ ಮಗ ಅಳ್ತಿದ್ದಾರೆ. ಏನೂ ಇಲ್ಲ, ಪಾನಿಪುರಿಗೆ ಹೋಗಿದ್ದಾರೆ ಗಂಡ ಹೆಂಡತಿ ಮಕ್ಕಳೇ. ಅದನ್ನ ಏನೋ ಈ ವಾಲೆಟ್ ಅಂತ ಏನು ಹೇಳ್ತೀವಿ, ಗೂಗಲ್ ವ್ಯಾಲೆಟ್ಟು, ಪೇಟಿಎಂ ವ್ಯಾಲೆಟ್ಟು, ದುಡ್ಡು ಇರಲಿಲ್ಲ. ಸಡನ್ನಾಗಿ ಯಾರಿಗೆ ಗೊತ್ತಿರುತ್ತೆ? ಸಡನ್ನಾಗಿ ಒಂದೊಂದು ಸಮಯ ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ, ಅದು ಒಪ್ಕೊಳ್ಳಲ್ಲ, ಲಿಮಿಟ್ ಇಟ್ಟಿರುತ್ತೆ, ಅದಕ್ಕೆ ಮೇಲೆ ₹1 ಖರ್ಚು ಮಾಡೋಕ್ಕೂ ಅದು ಬಿಡೋಲ್ಲ. ಹೋಗಿದ್ದಾನೆ, ಇಲ್ಲ ಆಕೆ ಪೇ ಮಾಡಿದ್ದಾಳೆ, ಆಕೆನೂ ಕೆಲ್ಸಕ್ಕೆ ಹೋಗ್ತಾಳೆ, ತುಂಬ ಒಳ್ಳೆ ಕುಟುಂಬ, ಸ್ಥಿತಿವಂತ ಕುಟುಂಬ, ಚೆನ್ನಾಗಿದ್ದಾರೆ, 3 ಅಂತಸ್ತಿನ ಮನೆ, ಒಬ್ಬೊಬ್ಬ ಮಗನಿಗೂ ಒಂದೊಂದು ವ್ಯವಸ್ಥೆ, ಜವಾಬ್ದಾರಿ, ಆತನಿಗೂ ಕೈ ತುಂಬ ಸಂಬಳ, ಎಲ್ಲ ನೋಡ್ಕೊಳ್ಳೋದವನೇ. ₹1 ಮನೆಗೆ ಕೊಡೋದ ಹೆಣ್ಮಗು, ₹1 ಗಂಡನಿಗೆ ಖರ್ಚು ಮಾಡದ ಹೆಣ್ಣು ಮಗು, ಒಂದು ಜೊತೆ ಚಪ್ಪಲಿ ಕೊಡಿಸೋದ ಹೆಣ್ಣು ಮಗು. ಆವತ್ತು ಪೇಮೆಂಟ್ ಮಾಡುತ್ತಂತೆ ವ್ಯಾಲೆಟ್ಟಿಂದ. ಒಂದು ಪಾನಿಪುರಿ ಎಷ್ಟಿರ್ಬೋದು? ಒಂದು ₹50, ₹100, ₹200 ಇಟ್ಕೊಳ್ಳೋಣ. ಇಡೀ ಫ್ಯಾಮ್ಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಗೆ ಆ ಸ್ಕ್ರೀನ್ ಶಾಟ್ ಸಮೇತ ಹಾಕ್ಬಿಟ್ಟಿದ್ದಾಳೆ. ಪುಣ್ಯಾತ್ಕಿತ್ತಿ. ನನ್ನ ಗಂಡನ ಯೋಗ್ಯತೆ ನೋಡಿ, ಒಂದು ಪಾನಿಪುರಿ ಕೊಡಿಸೋಕೆ ಯೋಗ್ಯತೆ ಇಲ್ಲ ಅಂತ. ಮದುವೆಯಾಗಿ ಸುಮಾರು ಕಡಿಮೆ ಅಂದರು ಒಂದು 6 ವರ್ಷ ಆಗಿದೆ. ಇಷ್ಟೇನಾ? ಇದು ಹೆಂಗೆ ಅಂದರೆ ಒಂದು ಎಕ್ಸ್ಟ್ರಾ ಬುಲೆಟ್ ಕೈ ಕೊಟ್ಟಾಗೆ ಪೂರ್ತಿ ಹಾಕಿಟ್ಬಿಟ್ಟಿದ್ದಾಳೆ, ರಾಡಿ ಮಾಡಿಟ್ಬಿಟ್ಟಿದ್ದಾಳೆ. ಎಲ್ಲ ಬಂಧು ಬಳಗ ಎಲ್ಲರಿಗೂ ರಾಮಚಂದ್ರ. ಓಹೋ, ಅವನ ಮರ್ಯಾದೆ ಏನಾಗಿರಬಾರ್ದು. ಹೆಂಡತಿ ದುಡ್ಡಲ್ಲಿ ಬದುಕ್ತಾವನೆ, ಹೆಂಡತಿ ದುಡ್ಡಲ್ಲೇ ತಿಂತಾವನೆ, ಹೆಂಡತಿ ದುಡ್ಡಲ್ಲೇ ಜೀವಿಸ್ತಿದ್ದಾನೆ. ಅಂಥವ್ರು ಇದ್ದಾರೆ ಬಿಡಿ. ಕೆಲವರು ಮಾತಾಡಿದ್ರೆ ಹೆಂಡತಿ ಮನೆಯಿಂದ ಏನು ತಂದೆ, ಏನು ತಗೊಬಂದೆ ಅನ್ನತಕ್ಕಂಥ ಮೂಡರು ಈಗಲೂ ಇದ್ದಾರೆ. ನಮ್ಮ ಅಪ್ಪನ ಮನೆಯಿಂದ ಏನು ತಂದೆ, ವರದಕ್ಷಿಣೆ ಅಂತಂದೆ, ಕಾರ್ ತಂದೆ, ಈ ದುಡ್ಡು ಕೊಡು, ಆ ದುಡ್ಡು ಕೊಡು, ಸೈಟ್ ತೊಗೊಂಡು ಬಾ. ನಂಬಿಸಿದ ಗೆಳತಿಗೆ ಮೋಸ ಮಾಡೋರು ಹೆಂಡತಿಗೆ ಮೋಸ ಮಾಡದೇ ಇರೋ ವ್ಯಕ್ತಿಗಳಿಲ್ಲ ಅನ್ಕೋಬೇಡಿ. ಕಲಿಯುಗ ಅಂದರೆ ಪಾಪಿ ಯುಗ. ಎಲ್ಲ ರೀತಿಯ ಪಾಪಿಗಳೇ ಇರೋದು, ಕಡಿಮೆ ಪಾಪಸ್ಥರು ಹುಡುಕಾಡ್ಬೇಕಷ್ಟೆ. ಹೌದು, ಅಂಥದ್ರಲ್ಲಿ ಆ ಹುಡುಗನ ಜೀವನ ಏನಾಗಿರ್ಬೇಕು ಯೋಚನೆ ಮಾಡಿ. ಬಿಕ್ಕಿ ಹೇಳ್ತು ನೋಡಿ ಸರ್, ಆ ವ್ಯಾಲೆಟ್ ತೋರಿಸ್ತಾನೆ, ಲಕ್ಷಗಳಲ್ಲಿ ಖರ್ಚು ಮಾಡಿದ್ದಾನೆ ಆಕೆಗೆ, ಲಕ್ಷಗಳಲ್ಲಿ. ಇದನ್ನ ಎಲ್ರು ಯಾರ ಹತ್ರ ಕೂತ್ಕೊಂಡು ಅವನು ಹಾಕಿ ಹೇಳ್ತಾನೆ ನ್ಯಾಯ ಪಂಚಾಯತಿ ಮಾಡೋದು. ಈಗ ನೋಡಿದ್ರೆ ಮನೆ ಬಿಟ್ಟು ಹೋಗಿ 7 ತಿಂಗಳಾಗ್ಬಿಟ್ಟಿದೆ. ಪುಣ್ಯಾತ್ಕಿತ್ತಿ. ಅವನ್ನ ಬಂದು ನನ್ನ ಮನೇಲಿ ಇರೋ ಕೇಳು, ನಾನು ಹೇಳ್ದಾಗ ಕೇಳು, ಆಸ್ತಿ ಬರ್ಕೊಟ್ಬಿಡು, ಅವ್ರ ಅಮ್ಮನ್ಗೆ ಹೇಳು ನಮ್ಮ ಹೆಸ್ರಲ್ಲಿ ಆಸ್ತಿ ಮಾಡ್ಕೊಡಕ್ಕೆ ಹೇಳು, ಈಗಲೇ ಮಾಡ್ಕೊಡಕ್ಕೆ ಹೇಳು, ಆಗ ಬರ್ತೀನಿ, ಅದು ಸಪ್ರೇಟ್ ಆಗಿ ಇಟ್ರೆ. ಅದು ಅವ್ರ ತಾಯಿ ಹೇಳ್ಕೊಡೋದಂತೆ. ಇಂಥ ಒಂದು ಸಮಾಜದಲ್ಲಿ ಇಟ್ಸ್ ಲೈಕ್ ಯು ಆರ್ ಗಿವಿಂಗ್ ಎನ್ ಎಕ್ಸ್ಟ್ರಾ ಅಡಿಷನಲ್ ಬುಲೆಟ್. ನಾನು ನೇರಾಗಿ ಕೇಳಿದೆ, ಮಗು ನಿನಗೇನು ಇಷ್ಟ? ತುಂಬ ನೊಂದ್ಬಿಟ್ಟಿದ್ದೇನೆ ಗುರುಜಿ. ಅವ್ರ ಅಮ್ಮನಿಗೂ ಮತ್ತೆ ಸೊಸೆನ ಸೇರಿಸೋಣ ಅಂತ.
ಆದರೆ ನಡೆದಿರುವ 4 ಗೋಡೆಗಳ ನಡುವೆ ಅವನಿಗಾಗಿರೋ ಅವಮಾನ ಇದೆಯಲ್ಲ, ಈ ಥರದ್ದು ತುಂಬ ಕುಟುಂಬಗಳಲ್ಲಿ ನಡೆದಿರುತ್ತೆ ಮಕ್ಕಳೇ. ಎಲ್ಲ ರಾಡಿ ಮಾಡಿ ಚುಚ್ಚಿ ಹಿಂಸಿಸಿ ಎದ್ದೋಗ್ಬಿಟ್ಟಿರ್ತಾನೆ. ಅವ್ನು ಗಂಡನೇ ಇರ್ಬೋದು, ಹೆಂಡ್ತಿನೇ ಇರ್ಬೋದು. ಡೋಂಟ್ ಗಿವ್ ದಮ್ ಎ ಸೆಕೆಂಡ್ ಚಾನ್ಸ್. ಕೊಡಬೇಡಿ 2ನೇ ಅವಕಾಶ. ತುಂಬ ಕಷ್ಟ ಅದು. 2ನೇ ಬದುಕು ಬೇರೆ, 2ನೇ ಅವಕಾಶ ಬೇರೆ. ಮೋಸ ಮಾಡಿದವರಿಗೆ ಮರಳಿ ನೀವು ಗಂಡ ಹೆಂಡ್ತಿನಲ್ಲಿ ನಡೆಯುತ್ತೆ, ಇಲ್ಲ ಅಂತಲ್ಲ. ಎಲ್ಲ ತೆಗೆದು ಪುಸ್ತಕದ ಥರ ತೆಗೆದು ಇಟ್ಟು ಪಬ್ಲಿಕ್ ಆಗಿ ಮಾಡಿ ಎಡವಟ್ಟು. ಯಾರೋ ಒಬ್ಬ ಪುಣ್ಯಾತ್ಮ, ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಒಬ್ಬ ಪಾಂಡ್ಯ ಅಂತೆ, ಮದುವೆ ಆಗ್ಲೇ ಸ್ವಲ್ಪ ಡೌಟ್ ಅಂತೆ. ಎಲ್ಲ ಆಸ್ತಿನೂ ಅಮ್ಮ ಅಪ್ಪನ ಹೆಸರಲ್ಲಿ ಮಾಡಿಟ್ಟಿದ್ದಾನೆ, ಸಿಕ್ಕಾಬಟ್ಟೆ ದುಡ್ದಿದ್ದಾನೆ, 100-200 ಕೋಟಿ ಅಂತ. ಈಗ ಡೈವರ್ಸ್ಗೆ ಬಂದರೆ ಮೊದಲೇ ಒಪ್ಪಂದ ಅಂತೆ ಇಬ್ಬರಲ್ಲಿ 70% ಅವ್ನು ಕೊಡಬೇಕು ಆಕೆಗೆ ಅಂತ. 70 ರೂಪಾಯಿನೂ ಇಲ್ಲ ಅನ್ನತಕ್ಕಂಥದ್ದು. ತುಂಬ ಬುದ್ಧಿವಂತನಾಗಿ ಆಲೋಚನೆ ಮಾಡಿಬಿಟ್ಟಿದ್ದಾನೆ. ಇವತ್ತು ಎಲ್ಲರೂ ನೋಡಿ, ಈ ಮಗನ ಹೆಸರಿನಲ್ಲಿ ಏನೂ ಆಸ್ತಿ ಇಲ್ಲ. ಈಗ ಅವ್ರಿಗಿರೋದು ಮದುವೆ ಆದ 3ನೇ ದಿನಕ್ಕೆ ಹೇಳ್ಕೊಟ್ಟಿದ್ದಾಳಂತೆ ತಾಯಿ, ಆಸ್ತಿ ಬರ್ಕೊಡಕ್ಕೆ ಹೇಳಿ ಮಗನಿಗೆ, ಸೊಸೆಗೆ. ಫಸ್ಟ್ ಮಾಡಿಕೊಟ್ಬಿಡಕ್ಕೆ ಹೇಳಿ, ಮಗನಿಗೆ ಹೆಸರು ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿ. 3 ದಿನಕ್ಕೆ ರಾಮಚಂದ್ರ. ಆಗಲಿಂದ ಶುರು ಆಗಿರೋದು ಈಗ 6 ವರ್ಷ ಆಗಿದೆ. ಈಗ ಹೋಗಿ ಎದ್ದೋಗಿ 7 ತಿಂಗಳು ಫೋನ್ ಬ್ಲಾಕ್, ಇನ್ನೊಂದು ಬ್ಲಾಕ್, ರಾಡಿ ಮಾಡಿ ಊರೆಲ್ಲ ತೋರಿಸ್ಕೊಟ್ಟು ಹೋಗಿದೆ. ಡು ಯು ಥಿಂಕ್, ನೀವು ಹೇಳಿ, ಇದಕ್ಕೆ ಇಂಥವರಿಗೆ 2ನೇ ಬಾರಿ ಅವಕಾಶ ಕೊಡಬೇಕಾ ಬೇಡವಾ? ನೀವೇ ಹೇಳಿ. ಅವನ ಜಾತಕ ನೋಡಿ ಹೇಳಿದೆ, ನಿನಗೆ ಸಮಾಧಾನ ಇಲ್ಲ. ಇನ್ನೊಂದು, ಈ ಹುಡುಗಿ ಜಾತಕದಲ್ಲಿ ಸಂಸಾರವೇ ಇಲ್ಲ, ಗುರು ನೀಚ, ವಕ್ರ, ಏನೇ ಮಾಡಿ ಒಳ್ಳೆ ಹುಡುಗಿ, ಸಂಸಾರ ಇಲ್ಲ. ಗುರು ನೀಚ ಅಂದರೆ ಅಪ್ಪ ಇದಾನ ಅಂತ ಕೇಳಿದೆ ಹುಡುಗಿಗೆ, ಇಲ್ಲ. ನೋಡಿ ಲೆಕ್ಕಾಚಾರ ಎಷ್ಟು ಚೆನ್ನಾಗಿ ಲಾಕ್ ಮಾಡಿ. ಗಂಡನೂ ಇರಲ್ಲ, ಮಗುನೂ ಮಾಡ್ಕೊಳ್ಳಲ್ಲ ಅಂದರೆ ಮಗು ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಮದುವೆ ಆಗ 6 ವರ್ಷ ಆಗಿದೆ, ಅವನಿಗೆ ಆಲ್ರೆಡಿ 33 ವರ್ಷ, ಇನ್ನು 34 ವರ್ಷ. ಇನ್ನು ಯಾವಾಗ ಅವನ ಅಪ್ಪ ಆಗೋದು? ಆಸ್ತಿ ಬಂದ್ರೆ ತಗೊಂಡು ಬಾ, ಅದು ನಮ್ಮಮ್ಮನ ಮನೇಲಿ ಇರಬೇಕು, ನಮ್ಮಮ್ಮ ತೋರಿಸೋ ಜಾಗದಲ್ಲಿ ಜಾಗ ತಗೊಂಡು ಅಲ್ಲಿರ್ಬೇಕು. ಈ ಥರದ್ದಿದ್ದಾರೆ ತುಂಬ ನಮ್ಮ ಸುತ್ತಮುತ್ತ. ಒಂದು ರೀತಿ ಆ ಮೂರ್ಖನ ಕೈಗೆ, ಅವನಲ್ಲಿರೋ ಆ ಗನ್ನಿನ ಕೈಗೆ ಇನ್ನೊಂದು ಬುಲೆಟ್ ಕೊಟ್ಟ, ಸುಡೋ ನಿನ್ನನ್ನ ಅಂತ ಕೇಳಿದ. ಅವನ ಬಾಯಿಂದಲೇ ಬಂದ್ಬಿಡ್ತು, ನಂಗೆ ಸಾಕಾಗ್ಬಿಟ್ಟಿದೆ, ಆಯ್ತಪ್ಪ ಆಯ್ಕೆ ನಿನ್ನದು, ನೀನು ಮಾಡ್ಕೋ. ತಗೋಬೇಕಾಗುತ್ತೆ. ನಾವು ತುಂಬ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಕಠಿಣವಾದ ನಿರ್ಧಾರ. ಆಯ್ತು ಹೋಗಮ್ಮ, ನಿನ್ನ ಪಾಡಕ್ಕೆ ಬದುಕೋ ಅಷ್ಟೇ ಅಂತ ವ್ಯಕ್ತಿಗೆ ಮರಳಿ ಕರ್ಕೊಂಡು ಬಂದು ಊರೆಲ್ಲ ಹರಡುಬಿಟ್ಟು 4 ಗೋಡೆಯಲ್ಲಿ ಇರ್ಲಿ, ನಮ್ಮ ಕುಟುಂಬದಲ್ಲಿ ಕಿತ್ತಾಟ ನಡೀಲಿ. ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಇಲ್ಲ ನಮ್ಮ 4 ಜನ ಸ್ನೇಹಿತರು, ಅವ್ರ 4 ಜನ ಸ್ನೇಹಿತರು, ದಟ್ಸ್ ಓಕೆ. ಊರಿಗೆಲ್ಲ ಹರಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಕೋರ್ಟ್ಗೆ ಹೋಗಿ, ಎಲ್ಲ ಕಡೆ ಹರಡಿಸ್ಬಿಟ್ಟು ಮರ್ಯಾದೆ ಹರಾಜ್ ಹಾಕ್ಬಿಟ್ಟು ಮತ್ತೆ ಯಾರ ಕೈಯಲ್ಲೋ ಹೇಳಿ ಕಳಿಸ್ತಿದ್ದಾರೆ ಅಂತ ನೋಡಿ. ನಮ್ಮ ಮನೆಗೆ ಬಂದು ಕೇಳಿದ್ರೆ, ಅದು ಸಪ್ರೇಟ್ ಮನೆ ಇಟ್ರೆ, ಇವತ್ತು ಪ್ರತಿಯೊಂದು ಮದುವೆಯಲ್ಲೂ ಅಗ್ರಿಮೆಂಟ್ ಮ್ಯಾರೇಜ್ ಆಗಬೇಕು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಅವ್ರ ಗಂಡಿಗೆ ಬುಲೆಟ್ ನೀವು ಕೊಟ್ಟಾಗ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಅಗ್ರಿಮೆಂಟ್ ಮ್ಯಾರೇಜ್ ಆಗ್ಬೇಡಿ. ಅಗ್ರಿಮೆಂಟ್ ಮ್ಯಾರೇಜ್ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಾನೇನು ಕೊಟ್ಟಿದ್ದೇನೆ, ಏನು ತಗೊಂಡಿದ್ದೇನೆ, ಎಲ್ಲದಕ್ಕೂ ರೆಸಿಪ್ಟ್ ಇಟ್ಕೊಂಡ್ಬಿಡಿ. ಎಲ್ಲದಕ್ಕೂ ರೆಸಿಪ್ಟ್ ಇಲ್ಲ. ಇವ್ನು ತಗೊಂಡಿರೋದು 5 ಲಕ್ಷ ವರದಕ್ಷಿಣೆ ತಗೊಂಡಿದ್ದಾನೆ, ಒಡವೆ ತಗೊಂಡಿದ್ದಾನೆ, ಆಯ್ತು ತಗೊಂಡೇ ಇಲ್ಲ ಅನ್ನೋದು. ಎಲ್ಲದಕ್ಕೂ ಒಂದು ಲೆಕ್ಕ ಇಟ್ಬಿಡಿ. ಹೆಣ್ಣಿನ ಮನೆಯವರಾಗ್ಲಿ, ಗಂಡನ ಮನೆಯವರಾಗ್ಲಿ. ನೋಡಿ, ನಮ್ಮ ಮುಸ್ಲಿಂ ಬಂಧುಗಳಲ್ಲಿ ಕೊಟ್ಟಿರೋ ಪಿನ್ ಸಮೇತ ಡೈವರ್ಸ್ ಆಯ್ತು ಅಂದ್ರೆ, ತಲಾಕ್ ಆಯ್ತು ಅಂದ್ರೆ, ತಟ್ಟೆ ಸಮೇತ, ಸ್ಪೂನ್ ಸಮೇತ ಕೊಟ್ಟಿರ್ತಾರೆ. ಬೇಜಾರು ಮಾಡ್ಕೋಬೇಡಿ, ಅವ್ರ ಲೆಕ್ಕ ಅದಕ್ಕೆ ನೆಮ್ಮದಿ ಆಗಿದ್ದಾರೇನು. ನಾವು ಹೇಳ್ತೀವಿ ತಲಾಕ್ ಅಂತ ಹೇಳ್ತಾರೆ, ಅದು ಬೇರೆ, ಅದು ಅವ್ರಿಗೆ ಸೇರಿದ್ದು, ಅವ್ರ ಪದ್ಧತಿ, ಅವ್ರ ಧರ್ಮ. ನಾವು ಅದ್ರಲ್ಲಿ ಮೂಗು ತುರ್ಸೋ ಅಧಿಕಾರ ನಮಗಿಲ್ಲ. ಅವಾಗಿಂದ ಅವ್ರಿಗೆ ಬಂದಿರೋ ಒಂದು ಪದ್ಧತಿ ಅವರದ್ದು ಬೇರೆ. ಆದರೆ ಅಲ್ಲೊಂದು ತಮಾಷೆ ಗೊತ್ತಾ? ತಮಾಷೆ ಅಲ್ಲ, ಸೀರಿಯಸ್ ವಿಚಾರ. ಹೆಣ್ಣಿನ ಮನೆಯವರು ಗಂಡಿಗೆ ಎಲ್ಲ ಕೊಟ್ಟಿರ್ತಾರೆ, ಗಂಡಿನ ಮನೆಯವರು ಕೂಡ ಹೆಣ್ಣಿಗೆ ಏನೇನೋ ಕೊಟ್ಟಿರ್ತಾರೆ. ಕುಳಿತು ಆ ಕಾಜಿ ಕುಳಿತು, ದೊಡ್ಡವರು ಕುಳಿತು, ಪಂಚಾಯತಸ್ಥರು ಕುಳಿತು, ಕೋರ್ಟ್ಗೆ ಹೋಗಲ್ಲ, ನೀವು ನಂಬಲ್ಲ, 199 ಕೇಸಲ್ಲಿ ಕೊಟ್ಟಿರೋ ಪಿನ್ ಸಮೇತ ಕಕ್ಕಿಸ್ತಾರೆ. ಇಡಮ್ಮ ಅಲ್ಲಿ ಅಂತ, ಇಟ್ಬಿಡಮ್ಮ, ಈ ಲೆಕ್ಕಾಚಾರಗಳೆಲ್ಲ ಬೇಡಮ್ಮ ಅಂತ.
ಹೌದು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. 4 ಜನ ನ್ಯಾಯ ಪಂಚಾಯತ್ ದೊಡ್ಡವ್ರನ್ನ ಕೂತ್ಕೊಂಡು ಇದಪ್ಪ ಇದು ಕೊಡ್ತಿದ್ವಿ, ಇದು ತಗೋತಿದ್ವಿ, ಎಲ್ಲ ಬರವಣಿಗೆ, ಎಲ್ಲ ಸೈನೆ. ಒಂದು ತಟ್ಟೆ ಕೊಟ್ಟಿದ್ರು, ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ರು. ನೆನಪಿಟ್ಕೊಳ್ಳಿ, ಈಗಿನ ಕಾಲ ಹೋಯ್ತು. ನೀವು ಅವ್ರ ಕೈಗೆ ಆ ಗನ್ನಿಗೆ ಮಿಸ್ಸು. ಬುಲೆಟ್ ಕೊಟ್ಟ ಹಾಗೆ ನಂಬಿಕೆ ದ್ರೋಹ, ವ್ಯವಹಾರ ದ್ರೋಹ. ನಿಮ್ಮ ಜೊತೆಲೇ ಇದ್ದು ನಿಮ್ಮ ಅನ್ನನೇ ತಿಂದು ಹೊಡೋಗಿದ್ದಾನೆ, ಈಗ ಬರ್ತಾನೆ ಬರ್ಬಾದಾಗ್ಬಿಟ್ಟು ಒಂದು ತಿರ್ಗಾ ಕಾಲು ಹಿಡ್ಕೋತಾನೆ, ಏನೋ ನಾಟಕ ಮಾಡ್ತಾನೆ. ಸಾರ್ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಸಾರ್, ಮೈಯೆಲ್ಲ ಕಣ್ಣಾಗಿರಿ. ಅಯ್ಯೋಯ್ಯೋ, ಇದು ಹೆಂಗೆ ಅಂದ್ರೆ ಮತ್ತೆ ನೀವು ಇನ್ನೊಂದು ಬುಲೆಟ್ ಕೊಟ್ಟಾಗ ಅವನು ಈ ಸಲ ಎದೆಗೆಲ್ಲ ತಲೆಗೆ ಇಡ್ತಾನೆ. ಎದೆಗಾದ್ರೂ ಹೋಗಿದ್ದು ಗುಂಡು ತಪ್ಪಿಸ್ಕೋಬಹುದೇನೋ ಹಿಂಗೆ ಅಂದ್ಬಿಟ್ಟು ಒಂಚೂರು, ಕೆಲವರಿಗೆ ಈ ಕಡೆ ಇರೋ ಹೃದಯ ಈ ಕಡೆ ಒಂಚೂರು ಇರುತ್ತಂತೆ, ಈ ಕಡೆ ಇರೋರ್ಗೆ ಈ ಕಡೆ ಒಂಚೂರು ವಾಲ್ ಇರುತ್ತಂತೆ. ಈ ಥರದ್ದೊಂದು ಲಕ್ಷದಲ್ಲೊಬ್ಬರಿಗೆ ಆ ರೀತಿ ಬಚಾವ್ ಆಗ್ಬಿಡ್ಬೋದೇನೋ. ತಲೆಗೆ ಇಟ್ಟು ಬಿಟ್ರೆ ಮೆದುಳು ಚೂರು 100% ಅಂತ ನಂಬಿಕೆ ದ್ರೋಹಿಗಳಿರ್ತಾರೆ ಕರ್ಕೊಂಡು. ಅದು ನಿಮ್ಮ ತಮ್ಮನೇ ಇರ್ಬೋದು, ನಿಮ್ಮ ಮಂಗನೇ ಇರ್ಬೋದು, ನಿಮ್ಮ ಹೆಂಡ್ತಿನೇ ಇರ್ಬೋದು, ನಿಮ್ಮ ಗಂಡನೇ ಇರ್ಬೋದು. ವ್ಯವಹಾರದಲ್ಲಿ ಇಟ್ಟಿದ್ದಾನೆ, ಕೈ ದುಡ್ಡು ಎತ್ಕೊಂಡೆಲ್ಲ ತಿಂದು ಎಲ್ಲ ಇನ್ನೊಂದು ಮಾಡಿಟ್ಟಿದ್ದಾನೆ. ನೋ 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 ಇಟ್ಸ್ ಲೈಕ್ ನೀವು ಮತ್ತೊಮ್ಮೆ ಅವರಿಗೆ ಬುಲೆಟ್ ಕೊಟ್ಬಿಟ್ಟು ಶೂಟ್ ಮಾಡ್ಕೊಳಕ್ ಇಟ್ಕೊಂಡಿದ್ದೀರಿ ಅಂತ. ನಂಬಿಕೆ ಕಳ್ಕೊಬಿಟ್ಟ ಆತ. ತಗೊಂಡ ದುಡ್ಡು, ತಗೊಂಡ ಮಾತು, ಕೊಟ್ಟು ಮಾತು. ನೋಡಿ, ತುಂಬಾ ಸಂಬಂಧಗಳು ಕೆಡೋದೇನು ಗೊತ್ತಾ? ಸಂಬಂಧಗಳು ಕೊಟ್ಟ ಮಾತು ಮೀರಿದಾಗ, ಕೊಟ್ಟ ಮಾತು, ಅಲ್ಲಿ ಸಂಬಂಧಗಳಲ್ಲಿ ಪತ್ರಗಳಿರೋಲ್ಲ, ಮನಸ್ಸಾಕ್ಷಿ ಇರುತ್ತೆ. ಗಂಡ ಹೆಂಡತಿ ನಡುವೆ ಯಾವ ಪತ್ರ ಇರುತ್ತೆ ಮಕ್ಕಳೇ? ಇನ್ನು ಮೇಲೆ ನೋಡಿ, ಆ ಪಾಂಡ್ಯ ಮಾಡಿದಾಗ ಮಾಡಬೇಕು. ಆ ಪಾಂಡ್ಯ ಅನ್ನೋ ವ್ಯಕ್ತಿ ಎವ್ರಿಥಿಂಗ್ ಅಗ್ರಿಮೆಂಟ್, ಬುದ್ಧಿವಂತನಾಗಿ ಎವ್ರಿಥಿಂಗ್. ಕಾನೂನು ಇವತ್ತು ತುಂಬಾ ಬದಲಾಗ್ತಿದ್ದಾವೆ. ನ್ಯಾಯಾಲಯದ ಪರಿಧಿ ಇವತ್ತು ನಮಗೊಂದು ಆಶ್ಚರ್ಯಕರವಾಗಿರತಕ್ಕಂಥ ಒಂದು ತೀರ್ಪುಗಳನ್ನ ಕೊಡ್ತದೆ. ತುಂಬಾ ಖುಷಿ ಆಗ್ತದೆ. ಇನ್ನೂ ಬದಲಾಗುತ್ತೆ ನೋಡಿ. ನ್ಯಾಯಶಾಸ್ತ್ರಕ್ಕೂ ಗೊತ್ತಾಗ್ತದೆ ಮನುಷ್ಯ ಮಲಿನ ಆಗಿರ್ತಕ್ಕಂಥದ್ದು. ಹೌದು ನೋಡಿ, ಮೊನ್ನೆ ಆ ಹುಡುಗ, ಆ ಪೋಸ್ಟ್ಕಾರು ವೈದ್ಯಕೀಯ ಮೆಡಿಕಲ್ ರಿಪೋರ್ಟ್ ಅನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ ಅಂತ ಇಬ್ಬರು ವೈದ್ಯಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕುಡಿದು ಬಂದಿದ್ದಾನೆ, 65-70 ಸಾವಿರ ರೂಪಾಯಿ ಬಿಲ್ ಆಗಿದೆ, ಕಂಡು ಹಿಡ್ದಿದ್ದಾರೆ, ಹುಡುಕ್ಬಿಟ್ಟಿದ್ದಾರೆ. ಇನ್ನು ಮಾಯೆಯಪ್ಪ, ಇದು ಮಾಯೆ ಅನ್ನೋದು ಹೋಯ್ತು, ಭ್ರಮೆ ಅನ್ನೋದು ಹೋಯ್ತು. ತೆಗೆದು ತಟ್ಟೆಲಿಡ್ತಕ್ಕಂಥದ್ದು, ತಗೋ ಸಸ್ಪೆಂಡ್. ಆ ಮಟ್ಟಕ್ಕೆ, ಆ ಎತ್ತರಕ್ಕೆ ಯೋಚಿಸಿದ್ದಾರೆ. ಕರಪ್ಟೆಡ್. ಅದರಿಂದ ಅವನು 10 ರೂಪಾಯಿ ಕದ್ರೂ ಕಳ್ಳಾನೆ, 10 ಲಕ್ಷ ಕದ್ರೂ ಕಳ್ಳಾನೆ. ನಂಬಬೇಡಿ. 10 ರೂಪಾಯಿ ಮೋಸ ಮಾಡಿದ್ರು ಮೋಸಗಾರನೇ. ಇವತ್ತು 10 ರೂಪಾಯಿ ಮಾಡಿರೋನು 10 ಕೋಟಿನೂ ಮಾಡಬಲ್ಲ, ಬರುತ್ತೆ. ಅಂತ ವ್ಯಕ್ತಿಯನ್ನ ದಯಮಾಡಿ ನಂಬಬೇಡಿ. ಮತ್ತೊಮ್ಮೆ ಮರಳಿ ನಂಬಿ ನೀವು ನಿಮ್ಮ ಸಮಾಧಿಯನ್ನ ನೀವೇ ಕಟ್ಕೋಬೇಡಿ. ಬೇಜಾರೇ ಮಾಡ್ಕೊಬೇಡಿ. ನೀವೇನಾದ್ರೂ ಅನ್ಕೊಳ್ಳಿ, ಸಮಾಜಮುಖಿಯಲ್ಲಿ ಏನು ನಡೀತಿದೆಯೋ ಅವುಗಳನ್ನ ತಿಳ್ಕೊಂಡ್ಬಂದು ನಮ್ಮ ಶಾಸ್ತ್ರಗಳು, ಮನುಧರ್ಮಗಳು ಏನು ಹೇಳ್ತಿದ್ದಾವೋ ಅದನ್ನ ತಗೊಬಂದು ಕಲಸಿ ತಗೊಬಂದು ನಿಮಗೆ ಕೊಡ್ತಿದ್ದಾನೆ. ನನಗೇನಾಗಬೇಕು? ಹೌದು, ತುಂಬ ಜನಕ್ಕೆ ನಾನು ಹೇಳ್ತೇನೆ, ನೀವು ಹಾಳಾದ್ರೆ ನನಗೇನು, ನೀವು ಬದುಕಿದ್ರೆ ನನಗೇನು. ನನ್ನ ಫೀಸ್ ಬಂತಾ ಅಂತ ಬದುಕ್ಬೇಕು ನಾವು. ಖಂಡಿತ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನನ್ನ ಮಕ್ಕಳಪ್ಪ, ನನ್ನ ಮನೆಯವರಪ್ಪ, ನನ್ನ ಸಮಾಜಪ್ಪ, ನನ್ನ ಕುಟುಂಬದವರಪ್ಪ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮನಪ್ಪ. ಅದಕ್ಕೆ ಹೇಳ್ತಿದ್ದಾನೆ, ಬೇಡಿ ಜ್ಯೋತಿಷ್ಯ. ಅದೇ ಗ್ರಹ, ಅದೇ ದಿನ, ಅದೇ ಭವಿಷ್ಯ ನಿಜವೇ. ಆದರೆ ನಡೀತಿರೋ ಈ ಘಟನೆಗಳು ನಿಮಗೆ ಗೊತ್ತಿಲ್ಲದೆ ಸಂಕೋಲೆಗೆ ಸಿಕ್ಕಾಕೊಂಡು ಮರಳಿ ಬಂದಿದ್ದಾರೆ ಗುರುಗಳೇ. ನಮ್ಮ ಯಜಮಾನರು ಡೈವರ್ಸ್ ಆದ್ಮೇಲೆ ಎಲ್ಲ ನರಳಿಸಿ, ನನ್ನ ಹೆಂಡತಿ ಮರಳಿ ಬರ್ತಾಳಂತೆ ಗುರುಗಳೇ. ಏನ್ ಪ್ರಯೋಜನ? ಬುಲೆಟ್ ಆರಿಸ್ಬಿಟ್ಟಿದ್ದಾಳೆ, ಮಿಸ್ ಆಗಿದೆ, ಈಗ ಇನ್ನೊಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ. ನಾನು ಆಗ ಏನ್ ಹೇಳಿದ್ದೇನೆ ಗೊತ್ತಾ? ಗೆಳೆಯ ಗೆಳತಿ ತರ ಎದ್ದು ಬಿಡಿ ಅಷ್ಟೇ. ನಿಜವಾಗ್ಲೂ ನೋಡೋಣ ಆ ಕಾಲಕ್ಕೆ. ಈಗ 10 ವರ್ಷ ಆಗಿ ರಂಪಾಟ ಮಾಡಿ ಬಿಟ್ಟು ಹೋಗಿದ್ದಾಳೆ. ಕೋರ್ಟು, ಪೊಲೀಸು ಎಲ್ಲರ ಮುಂದುಗಡೆನೂ ಹರಾಜ್ಗಿಟ್ಟು ಹೋಗ್ಬಿಟ್ಟಿದ್ದಾಳೆ. ಈಗೆಲ್ಲ ಆದ್ಮೇಲೆ ಮತ್ತೆ ಮರಳಿಗೂಡು ಗೊತ್ತಾಯ್ತು. ಈಗ 10 ಪ್ರಯೋಜನ ಇಲ್ಲ. ಬುಲೆಟ್ ಬಿಟ್ಬಿಟ್ರಲ್ಲ, ಹೌದಲ್ವಾ? ಬುಲೆಟ್ ಬಿಟ್ಬಿಟ್ರೆ
ಈ ಇನ್ನೊಂದು ಬುಲೆಟ್ ಸಿಕ್ತಂದ್ರೆ ಜೀವನೇ ತೆಗಿತಾರೆ. ಸೊ ನಿಮಗೇನಾದ್ರೂ ಅಂಥದ್ದೊಂದು ನಂಬಿಕೆ ನಿಜವಾಗಲೂ ಇದ್ರೆ ಸಂಬಂಧಗಳಲ್ಲಿ ಈ ರೀತಿ ಇದು ಬಿಡಿ. ಅಷ್ಟೇ ವಿನ ಮತ್ತೆ ನಡುಮನೆಗೆ ತುಂಬಿಸ್ಕೊಂಡಿದ್ದು ಬೇಡಿ. ಅದರಲ್ಲೂ ವ್ಯವಹಾರದಲ್ಲಿ ಮಾತ್ರ, ವ್ಯಾಪಾರದಲ್ಲಿ ಮಾತ್ರ. ಅವನೇನೋ ಸೋಮಾರಿ, ಪರವಾಗಿಲ್ಲ, ಸೋಮಾರಿತನದಿಂದ ಕೆಲಸ ಬಿಟ್ಟು ಹೋಗಿದ್ದಾನೆ, ಜವಾಬ್ದಾರಿ ಇಲ್ಲದೆ ಕೆಲಸ ಬಿಟ್ಟು ಹೋಗಿದ್ದಾನೆ, ಜವಾಬ್ದಾರಿಯಾಗಿ ನಡ್ಕೊಂಡಿಲ್ಲ ವ್ಯವಹಾರದಲ್ಲಿ. 10 ರೂಪಾಯಿ ಬರೆಯೋ ಜಾಗದಲ್ಲಿ 100 ಬರ್ದಿದ್ದಾನೆ, ಇಲ್ಲ 100 ರೂಪಾಯಿ ಜಾಗದಲ್ಲಿ 10 ರೂಪಾಯಿ ಬಂದ, ದಟ್ ಇಸ್ ಓಕೆ, ಈಸ್ ನಾಟ್ ಚೀಟೆಡ್. ನೆನಪಿಟ್ಕೊಳ್ಳಿ, ನಂಬಿಕೆ ದ್ರೋಹ ಮಾಡಿಲ್ಲ, ವಿಶ್ವಾಸ ದ್ರೋಹ ಮಾಡಿಲ್ಲ. ಅಂಥವ್ರಿಗೆ ಮರಳಿ ಕೊಡೋಣ, ಸೆಕೆಂಡ್ ಚಾನ್ಸ್ ಕೊಡೋಣ, ಸೆಕೆಂಡ್ ಆ್ಯಂಡ್ ಥರ್ಡ್ ಚಾನ್ಸು ಕೊಡೋಣ. ಮೂರ್ಖ ಅವನಿಗೆ ಗೊತ್ತಿಲ್ಲ ವ್ಯವಸ್ಥೆಯ ಬಗ್ಗೆ, ಯೋಗ್ಯತೆ ಬಗ್ಗೆ ಗೊತ್ತಿಲ್ಲ, ಆಗ್ಲಿ ಬಿಡು, ಏನೋ ಒಂದು ಚಾನ್ಸ್ ತಗೊಳ್ಳೋಣ, ಕೊಡೋಣ ಒಂದು ಬದುಕು ಅನ್ನತಕ್ಕಂಥದ್ದು. ಆದರೆ ನಂಬಿಕೆ ದ್ರೋಹ ಮಾಡಿ ಅಮ್ಮನ ಕೆಚ್ಚಲಿಗೆ ಕೊಳ್ಳಿ ಇಟ್ಟವನು, ಮಾತೃ ಸಂಸ್ಥಾ ಅನ್ನ ಕೊಟ್ಟಂತ ಸಂಸ್ಥೆಗೆ ತಿಂದು ಚೂರಿ ಹಾಕದವನು, ಮನೆಗೆ ಚೂರಿ ಹಾಕದವನು, ಹೆಂಡತಿಗೆ ಚೂರಿ ಹಾಕ್ತವನು, ಗಂಡನಿಗೆ ಚೂರಿ ಹಾಕ್ತವ್ರು. ಹೌದು, ಮಗನಿಗೆ, ಮಕ್ಕಳಿಗೆ, ತಂದೆಗೆ, ತಾಯಿಗೆ, ಕುಟುಂಬಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ, ಮಿತ್ರತ್ವಕ್ಕೆ. ಅವನನ್ನು ಮಾತ್ರ ಏನೇ ಹೇಳಿದ್ರು ಮತ್ತೆ ಸೇರಿಸ್ಬೇಡಿ ಮಕ್ಕಳೇ. ಅವನೆಷ್ಟೇ ಅವನಿಂದ ಲಾಭ ಬರಲಿ ಬೇಡ, ಎಂಥದ್ದೇ ಲಾಭ ಬರಲಿ ಬೇಡ, ಯಾವುದೇ ಕಾರಣಕ್ಕೂ ಹೇಳ್ತೇನಲ್ವಾ, ನೋ. ನೋ ಮೀನ್ಸ್ ನೋ. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಮ ತಂಗಿನೇ ಸಾರ್ ಇಷ್ಟು ವರ್ಷ, ಮರಳಿ ಮತ್ತು ಕುಟುಂಬಕ್ಕೆ ಸೇರಿಸ್ಕೋಬೇಡಿ. ಮನೆ ಒಂದು ಕುಟುಂಬ, ತಾಯಿ ಜೀವ, ತಂದೆಗೆ ಸೀರಿಯಸ್ ಆಗಿಬಿಟ್ಟಿದೆ, ಕಾಲ್ಗೇನೋ ಆಪರೇಷನ್, ಅಷ್ಟೊತ್ತಲ್ಲಿ ಕರ್ಕೊಂಡು ಹೋಗಿ ಬಂದು ಆಸ್ಪತ್ರೆಯಲ್ಲಿರೋ ಪೇಷಂಟ್ ಎಲ್ಲ ಹೋಗ್ಬಿಟ್ಟಿದ್ದಾರಂತೆ, ಭಯ ಬಿದ್ದುಬಿಟ್ಟಿದ್ದಾರೆ, ಬೆರಳುಗಳು ತೆಗಿತಿದ್ದಾರೆ, ನನ್ನಿಂದ ಮಕ್ಕಳಿಗೆ ನೋವೇನು ಅಂತ ಸಾಯ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ದೊಡ್ಡ ಕೇಸ್ ಆಗ್ಬಿಟ್ಟಿದೆ, ಪೇಷಂಟ್ ಇಲ್ಲ ಆಸ್ಪತ್ರೆಯವ್ರ ಜವಾಬ್ದಾರಿ ಏನ್ ಮಾಡಿಬಿಟ್ರು ಅಂತ ಹುಡುಕಾಡಿ ನೋಡಿದ್ರೆ ಎಲ್ಲೋ ಸಿಗ್ತಾರೆ, ಕರ್ಕೊ ಬರ್ತಾರೆ ಒಟ್ಟಿಗೆ. ಮಗ ಆದವನು, ಸೊಸೆ ಆದವನು ಬಂದಿದ್ರೆ ನಿಜವಾಗ್ಲೂ ಅಂತ ಒಂದು ಪುತ್ರ ಬೇಕಾ ಯೋಚನೆ ಮಾಡಿ ನೋಡಿ. ಹೌದು, ನದಿ ದಾಟಿದ ಮೇಲೆ ಅಂಬಿಗನ್ ಯಾರು ಅಂತ ಅವ್ನು ನಿಂತ್ಕೊಂಡ ಮೇಲೆ ನಾವು ಅನ್ಬೇಕು, ಪ್ರಯಾಣಿಕ ಯಾರು ಅಂತ ಅವನು ಅಂದುಬಿಟ್ಟ, ಅಂಬಿಗ ನೀನ್ ಯಾರಯ್ಯ ಅಂತ ನಾವು ಅನ್ಬೇಕಾಗುತ್ತೆ. ಆ ಮಗು ಅಳ್ತಿದೆ, ನಮ್ಮ ಅಣ್ಣ ಬರ್ಲಿಲ್ಲ ನೋಡಿ ಸಾರ್, ಹಿಂಗ್ ಮಾಡ್ಬಿಟ್ಟಿದ್ದಾನೆ ನಮ್ಮ ತಂದೆ, ಹೀಗೆ ಎಷ್ಟು ಪ್ರೀತಿನೋ, ಮಗ 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 ಅಂತ ಮಾಡಿದ್ರು ಸರ್, ಇಲ್ಲೇ ಇದ್ದಾನೆ, 10 ಕಿಲೋಮೀಟರ್ ಬರ್ಬೋದಲ್ವಾ, ಈ ಸಮಯಕ್ಕಲ್ವಾ. ಇದು ದ್ರೋಹ, ಕುಟುಂಬ ದ್ರೋಹ, ಪಿತೃದ್ರೋಹ, ಮಾತೃದ್ರೋಹ. ಹೌದು ಮಕ್ಕಳೇ, ಈ ಸಂದರ್ಭದಲ್ಲೂ ಬಂದು ನಿಂತು ಸಮಾಧಾನಕ್ಕೆ ಆ ಟೈಮ್ನಲ್ಲಿ ಏನಂತ ಮೋಸ ಮಾಡಿ ಕಿತ್ಕೊಬಿಟ್ಟಿದ್ರೆ, ನಿಮ್ಮ ಆಸ್ತಿ ಕಿತ್ಕೊಂಡ್ರೆ ಅವ್ರ ಆಸ್ತಿ ನೀವು ತಗೊಂಡ್ರ? ಈ ದೇಹವೇ ಅವ್ರು ಕೊಟ್ಟ ಆಸ್ತಿ ಅಲ್ವಪ್ಪ, ನೀನು ಓದಿರೋ ವಿದ್ಯೆ ಅವ್ರು ಕಷ್ಟಪಟ್ಟು ದುಡಿದು ಓದಿಸಿದ್ದಲ್ವಪ್ಪ, ಈ ಜ್ಞಾನ ಅವರು ಒಳ್ಳೆ ಜ್ಞಾನವಂತರ ಹತ್ರ ಕರ್ಕೊಂಡು ಹೋಗಿ ಸೇರಿಸಿದ್ದಲ್ವಪ್ಪ, ನಿನಗೆ ಒಳ್ಳೆ ಸಂಗಾತಿ ಅಂತ ಹುಡುಕಿ ಜಾತಿ ಕುಲ ಧರ್ಮ ಮ್ಯಾಚಿಂಗ್ ಇನ್ನೊಂದು ಎಲ್ಲ ನೋಡಿ, ಇಲ್ಲ ನೀನು ಇಷ್ಟಪಟ್ಟಿದ್ದನ್ನೇ ಒಪ್ಪಿ ನಿಂತು ಮದುವೆ ಮಾಡಿಸಿದ್ರಲ್ಲಪ್ಪ. ಈಗ ಆ ಸೊಸೆನ್ ಬಿಡಿ ಅಂತ ನಾವು ಯಾವತ್ತೂ ಹೇಳಿಲ್ವೇ? ಸೊಸೆ ಹಿಂದ್ಗಡೆ ಹೋಗ್ಲೇಬೇಡ, ನಾವು ಕಟ್ಟಿರೋದೇ ನೀನು ಸೊಸೆಯಿಂದ ಇರಬೇಕು ಅಂತ. ಆ ಅಮ್ಮನ ಮಾತು ಕೇಳ್ಬೇಕು, ನಮಗೆ ವಯಸ್ಸಾಯ್ತು, ಇನ್ನು ನಿನಗೆ ಬೆನ್ನುಜ್ಜಿ ಸ್ನಾನ ಮಾಡ್ಸೋಕ್ಕಾಗಲ್ಲ, ಊಟ ಇಡೋಕ್ಕಾಗಲ್ಲ, ನಿನ್ನ ರುಚಿಗಳು ಬೇರೆ, ನಿನ್ನ ಭಾವಗಳು ಬೇರೆ, ನಿನ್ನ ದೇಹಕ್ಕೊಂದು ಸಂಗಾತಿ ಬೇಕು, ಮನಸ್ಸಿಗೊಂದು ಬೇಕು, ನಾವೆಲ್ಲ ಮರೆಯಲ್ಲಿ ಆಗೋ ಒಂದಿದು, ಇನ್ನು ನಿನ್ನ ಬದುಕು ಕಟ್ಟುವಂತ ತಾನೇ ಕಟ್ಟಿರೋದು, ಆಕೊಂದು ಕಂಕಣ. ಅಯ್ಯೋ ಅವಗಾಹನ ಇಲ್ಲ. ಬೇಕೇನೋ ಅಂದ್ರೆ ನಮ್ಮ ಅಣ್ಣ ಬಂದಿದ್ರೆ, ಅಯ್ಯೋ ಅಂತ ನಂಬಿಕೆ ದ್ರೋಹಿನ ಜೀವಮಾನದಲ್ಲಿ ಮತ್ತೆ ಸೇರಿಸ್ಕೊಂಡು ಏನ್ ಮಾಡಿದಾನೆ, ಬಂದು ಆಸ್ತಿಗೋಸ್ಕರ ನಿಂತು ಒತ್ತಡ ಹಾಕಿ ಆಸ್ತಿಗೆ ಮಾತ್ರ ಬಂದು ಮಾಡಿಸ್ಕೊಂಡು ಹೋಗೋವರೆಗೂ ಬಿಟ್ಟಿಲ್ಲ. ಗನ್ ಕೊಟ್ಬಿಟ್ಟಿದ್ದೀರಿ, ಆಲ್ರೆಡಿ ಬುಲೆಟ್ ಫೈರ್ ಮಿಸ್ ಆಗಿದೆ, ಮತ್ತೆ ಕರ್ಕೊಂಡು ಬಂದ್ರಿ. ಇವರಿಬ್ಬರು ಜೀವ ಪ್ಲಸ್ ನಿಮ್ ನೆಮ್ಮದಿ ಎಲ್ಲ ಕಳೆದು ಬಿಡ್ತಾನೆ. ನಿಜ ಮಕ್ಕಳೇ, ಇಂಥ ವಿಶ್ವಾಸ ದ್ರೋಹಿಗಳು, ಮಾತೃದ್ರೋಹಿಗಳು, ಕುಟುಂಬ ದ್ರೋಹಿಗಳು, ರಾಜದ್ರೋಹಿಗಳು, ಸಂಘದ್ರೋಹಿಗಳು
ಪಕ್ಷದ್ರೋಹಿಗಳು. ನೋಡಿ, ಪಕ್ಷ ಬಿಟ್ಟು ಓಡೋಗ್ತಾರೆ. ಎಲೆಕ್ಷನ್ ಬಂದಾಗ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಪಕ್ಷಕ್ಕೆ ಬರ್ತೀವಿ ಅಂದ್ರೆ ಮೆಟ್ ತಗೊಂಡು ಹೊಡೀರಿ, ಬೇಜಾರು ಮಾಡ್ಕೋಬೇಡಿ, ಅವ್ರಿಗೆ ಓಟೆ ಹಾಕ್ಬೇಡಿ. ತುಂಬಾ ಅಭಾಸ ಅನ್ಸುತ್ತೆ. ಅಮ್ಮನಿಗೆ ಮೋಸ ಮಾಡದ ಹಾಗೆ. ಇಷ್ಟು ವರ್ಷ ಪಕ್ಷಕ್ಕೆಲ್ಲ ತಗೊಂಡ್ರು, ಬೆಳೆದ್ರು, ನೋಡಿದ್ರು, ಈ ಪಕ್ಷನ ಆ ಪಕ್ಷ ಸೀಟ್ ಸಿಗುತ್ತೆ, ಇನ್ನೊಂದು ಪೋಸ್ಟ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಅನ್ನೋದಾದರೆ ದೇಶದ್ರೋಹಿಗಳು. ಇದು ದೇಶದ್ರೋಹವೇ, ಅದಕ್ಕೆ ಸಮಾನವೇ. ನಮ್ಮ ದೇಶದ ರಹಸ್ಯಗಳು. ಅಂತ ವ್ಯಕ್ತಿ ನಮಗೆ ಮತ್ತೆ ಮರಳಿ ಬಂದಿಲ್ಲ ಕೊಣೋ, ನಾನು ಮಾಡಲ್ಲ. ನಂಬಲೇಬೇಡಿ, ನಂಬಲೇಬೇಡಿ. ಒಂದು ಬಾರಿ ಉಪ್ಪಾದ ಮೇಲೆ ಅದು ಉಪ್ಪೆ, ಸಕ್ಕರೆ ಆಗೋಲ್ಲ, ನೆನ್ಪಿಟ್ಕೊಳ್ಳಿ. ದ್ರೋಹದ ಕೆಲಸ ಮಾಡಿರುವ ವ್ಯಕ್ತಿಯ ಕೈಗೆ ಮತ್ತೆ ಮರಳಿ ಕತ್ತಿ ಕೊಟ್ಟ ಹಾಗೆ ಅವನು ಸೀದಾ ನಿಮ್ಮ ಎದೆಗೆ ಚುಚ್ಚೋದು, ಹೊಟ್ಟೆಗಲ್ಲ. ಬಚಾವಾಗ್ಬಿಟ್ಟಿದೆ, ಎದೆಗೆ ಬಗ ಬಗ ಅಂತ ಬಗದು ಹೋಗ್ತಾನೆ. ಒಪ್ಪಿ ತಪ್ಪಿ ಕೂಡ ಅಂತ ವ್ಯಕ್ತಿಗಳನ್ನ ಪಕ್ಕದಲ್ಲಿ ನೆನ್ಸ್ಕೊಳ್ಳಿಕ್ಕೂ ಹೋಗ್ಬೇಡಿ, ಸೇರಿಸ್ಕೊಳ್ಳಿಕ್ಕೂ ಹೋಗ್ಬೇಡಿ, ಯೋಚಿಸ್ಲಿಕ್ಕೂ ಹೋಗ್ಬೇಡಿ. ಒನ್ಸ್ ಹೊರಗಡೆ ಹೋಗಿದ್ದಾನೆ ಅಷ್ಟೇ. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್, ಔಟ್ ಆಫ್ ಲೈಫ್. ಔಟ್ ಆಫ್ ಲೈಫ್. ನಮ್ಮ ಜೀವನದಲ್ಲಿ ಅವನಿಲ್ಲ. ಔಟ್ ಆಫ್ ಮೈಂಡ್ ಎಲ್ಲ, ಜೀವನದಲ್ಲೇ ಇಲ್ಲ. ಯಾರು ಅವನು? ನಮ್ಮ ಗುರುಗಳ ಕುಟುಂಬದಲ್ಲಿ ತಾಯಿ ಸಾಯೋಕೆ 6 ತಿಂಗಳು ಮೊದಲು ನಮ್ಮ ಹಳೇ ಮನೆ ಹತ್ರ ಪಕ್ಕದ ಬೀದಿನಲ್ಲಿ ಒಬ್ರಿದಾರಲ್ವಾ, ನಮ್ಮ ಮನೇಲಿದ್ದವ್ರು ಪಕ್ಕದ ಬೀದಿಲಿ ಮನೆ ಮಾಡಿಕೊಂಡು ಅವರನ್ನ ಏನು ಹೆಚ್ಚು ಕಡಿಮೆ ಆದರೆ ಕರಿಬೋದಾ ಅಂದರೆ, ಸತ್ತೋಗಿರೋರ್ನೆಲ್ಲ ನನಗೆ ಇಲ್ಲಪ್ಪ, ಅವ್ರನ್ನ ಯಾಕೆ ಕರಿಬೇಕು? ನಾನು 4 ಜನ ಹೆಸರು ಕೊಡ್ತೇನೆ, ಅವ್ರನ್ನ ಕರೀರಿ. ಪರಮಾತಿ ಪರಮ ಶತ್ರುಗಳ ಹೆಸರು ಕೊಡ್ತಾರೆ ನಮ್ಮ ಗುರುಗಳ ತಾಯಿ. ಏನಂತ ಗೊತ್ತಾ? ಬದುಕಿರೋವರೆಗೂ ಈ ಲಕ್ಷ್ಮಮ್ಮ ಹಿಂಗೆ ಬದುಕಿದ್ಲು, ಸಾಯೋವಾಗಲೂ ಹಿಂಗೆ ಬದುಕಿದಾಳೆ ಅಂತ ಅವ್ರು ನೋಡೋಗಳು. ಆದರೆ ಅಪ್ಪಿ ತಪ್ಪಿ ಆ ಮನೆತನ, ಆ ಹೆಸರು ಕೂಡ ನನ್ನ ರಸ್ತೆಲೂ ಬರಬಾರ್ದು ಅಂತ ಹೇಳಿಬಿಟ್ಟಿದ್ರು. ಅಂತ ನಂಬಿಕೆ ದ್ರೋಹಿ. ಆ ನಂಬಿಕೆ ದ್ರೋಹಿನ ಮತ್ತೆ ನೆನೆಸ್ಕೊತಿದ್ದೀಯಾ ಅಂದ್ಬಿಟ್ರು. ಹೌದು ಮಕ್ಕಳೇ, ಸತ್ ಮೇಲೆ ತಂದೆ ಹತ್ರ ಗುರುಗಳು ಕಾರ್ಯ ಮಾಡ್ಲಿಕ್ಕೆ ದೊಡ್ಡ ಮಗ ಬರ್ಬೇಕಲ್ಲ. ನೀನೇ ಅಲ್ವಾ ದೊಡ್ಡ ಮಗ, ಇನ್ಯಾರು? ಅಷ್ಟೇ ಮುಗಿದೋಯ್ತು ಕತೆ. ದೊಡ್ಡ ಮಗ ಇದನ್ನು ನೋಡಿ ಕರೆದಿಲ್ಲ ಕಾರ್ಯ ಮಾಡಿಸ್ಲಿಕ್ಕೆ. ಅವನಿಲ್ಲಪ್ಪ. ಅವ್ರು ನಿಜವಾಗ್ಲೂ ಅಷ್ಟು ಕಲ್ಲು ಹೃದಯರಾಗಿ ನಿಂತಿದ್ದಕ್ಕೆ ಔಟ್ ಆಫ್ ಸೈಟ್, ಔಟ್ ಆಫ್ ಲೈಫ್. ಬಿಟ್ಬಿಡ್ಬೇಕು. ಇಂಥ ವಿಶ್ವಾಸ ದ್ರೋಹಿ, ನಂಬಿಕೆ ದ್ರೋಹಿ, ಕುಟುಂಬ ದ್ರೋಹಿ ವ್ಯಕ್ತಿಗಳನ್ನ ನಂಬಲೇಬೇಡಿ, ಹೋಗಲೇಬೇಡಿ. ಮತ್ತೆ ಮರಳಿ ಚಾನ್ಸ್ ಕೊಡಬೇಡಿ ಮಕ್ಕಳೇ. ನಮ್ಮ ಸಾವಿಗೂ ಕೂಡ ಆತನಿಗೆ ಅರ್ಹತೆ ಇಲ್ಲ, ಅವನ ಸಾವಿಗೂ ಕೂಡ ನಾವು ಹೋಗ್ಬಾರ್ದು. ಏನಾದರೂ ಸರಿ, ಏನಾದರೂ ಸರಿ, ದಯಮಾಡಿ ಹೇಳ್ತಾನೆ. ಮತ್ತೆ ಅವನು ನಾಟಕ ಮಾಡ್ಕೊಂಡು ಬರ್ತಾನೆ ಯಾವುದೋ ಒಂದು ಈ ಥರದ. ಅವನಿಗೆ ಗೊತ್ತು ನಾವು ಒಂದು ರೀತಿ ಪುಟ್ಟ ಮಕ್ಕಳು, ಒಂದು ರೀತಿ ವೀಕ್ ಹೃದಯ. ಈ ಥರದೊಂದು ನಾಟಕ ಮಾಡ್ಕೊಂಡು ಬರ್ತಾನೆ, ಯಾರ್ದೋ ಹೆಸರಲ್ಲಿ ಬರ್ತಾನೆ. ನಂಬಿಕೆ ದ್ರೋಹಿ, ಕುಟುಂಬ ದ್ರೋಹಿ, ವಿಶ್ವಾಸ ದ್ರೋಹಿ, ಮಿತ್ರ ದ್ರೋಹಿ, ಹಂಗಣ ಹಿಂಗಣ ಅಂತ ಜಿಂಕ್ ಹಾಕೊಂಡು. ಉಯ್ಯೋ, ಈಸ್ ಅ ಮೋರ್ ಡೆಡ್ಲಿಯರ್ ಪಾಯ್ಸನ್ ದ್ಯಾನ್ ಎನಿಥಿಂಗ್. ಹೋಗ್ಬೇಡಿ. ಹೋಗ್ಲೇಬೇಡಿ. ನನ್ನ ಗುರುಗಳು ತಂದೆ ತಾಯಿ ಥರ ಸೇರಿಸ್ಲಿ. ಸಾವು ಕರೆದಿಲ್ಲ, ಸಾವು ಮೊದಲೇ ಮಾತಾಡ್ಕೋತಾರೆ ಗಂಡ ಹೆಂಡತಿ. ನೋಡಿ, ಅಯ್ಯಪ್ಪ ನನ್ನ ಕೈಯಲ್ಲಿ ಆಗೋಲ್ಲಪ್ಪ. 4 ಜನ ಶತ್ರುಗಳು ಹೆಸರು ಕೊಡ್ತಾರೆ, ಪರಮಾತಿ ಪರಮ ಶತ್ರುಗಳು. ನನ್ನ ಏಳಿಗೆ ಸಹಜದವರು ಯಾವಾಗಲೂ ಯುದ್ಧ ಮಾಡ್ತಿದ್ರು, ಅವ್ರನ್ನ ಕರಿ ಅಂತ ಹೇಳ್ತಾರೆ. ಆನಂದ ಆಗ್ಬಿಡ್ತು. ಏನಪ್ಪ ಇದು ಅಂತ. ಬದುಕಿದ್ದೀಗೆ ಸಾಯವಾಗ್ಲೂ ಹೀಗೆ ಹಿಂಗೆ ಲಕ್ಷ್ಮಮ್ಮನಾಗಿಯೇ ಹೋದ್ಲು ಅಂತ. ಇರ್ಲಿ, ನಿಮ್ಮ ಶತ್ರುನ್ ಕರೆದು ಬಿಟ್ಟು ಮನ್ನಿಸ್ಬಿಡಿ ಮಕ್ಕಳೇ. ಅವನು ಯುದ್ಧ ಮಾಡೋದು ನಮಗೆ ಗೊತ್ತಿದೆ. ಅವನು ಯಾವುದಕ್ಕೆ ಯುದ್ಧ ಮಾಡ್ತಿದ್ದ? ಅವ್ನು ನಂಬಿಕೆ ದ್ರೋಹ ಮಾಡಿಲ್ಲ, ಅವ್ನು ನೇರ ಫೈಟು. ಈತ ಶತ್ರುವೋ ಓಕೆ, ಫೈಟಿಂಗ್. ನಮ್ಮ ಬೆಳವಣಿಗೆ ಸಹಿಸಲಾರದೆ ಯುದ್ಧಕ್ಕೆ ನಿಂತ ನಮ್ಮ ಕಾಂಪಿಟೇಟರು ನಮ್ಮ ಜೊತೆಲೇ ಇದ್ದವನು ಒಂದು ಓಪನ್ ಮಾಡ್ದ, ಓಕೆ, ದಟ್ಸ್ ಓಕೆ, ಅದು ಬೇರೆ. ಅವನು ಬಂದಿದ್ದಾನೆ, ಹೋಗೋ ಬದುಕೋ ಹೋಗೋ ಅಂತ. ಆದರೆ ಇಂತಹ ಒಂದು ವ್ಯಕ್ತಿಗಳನ್ನು ಮಾತ್ರ ಅವ್ರ ಕೈ ಕತ್ತಿ ಕೊಟ್ಟ ಹಾಗೆ ಜಾಗರೂಕತೆ. ಖಂಡಿತ ತುಂಬ ಜನ ನೊಂದ್ಕೋತೀರಿ ಮಾತುಗಳು ಹೇಳಿದಾಗ. ಇಲ್ಲ ಗುರುಗಳೇ, ಇದು ಸೆಕೆಂಡ್ ಚಾನ್ಸ್ ಅಲ್ವಾ? ನಿಮ್ಮ ಇಷ್ಟ. ಈ ಸಲ ಕಾಲು ಹೋಗಿದ್ದೆ ತಲೆನೇ ಹೋಗ್ಬೋದು, ಇಲ್ಲ ಕುಟುಂಬನೇ ಮುಳುಗಿ ನೀರು ಮುಳುಗಿಸಿಬಿಡಬಹುದು. ಎಚ್ಚರಿಕೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ.
ಮತ್ತಷ್ಟು ಮಾತಾಡೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶ್ರವಣ ನಕ್ಷತ್ರದ ಈ ದಿನ ವಿಶೇಷವಾಗಿ ಷಷ್ಠಿ, ಚಂದ್ರನ ಪರಿಪೂರ್ಣ ಭಾವ, ಮೇಷರಾಶಿ. ನಿಮಗೆ ಸುಖಾಧಿಪತಿ ಸುಖವನ್ನೇ ವೃತ್ತಿಯ ಸ್ಥಾನದಿಂದ ನೋಡ್ತಿರೋದ್ರಿಂದ ವೃತ್ತಿಯಲ್ಲೊಂದು ಸಮಾಧಾನ, ಅಲ್ಲೊಂದು ಇರುತ್ತೆ. ಚಂದ್ರ ಅಲ್ವಾ, ಶನಿ ಮನೇಲಿ ಬೇರೆ ಈ ರೀತಿ ಮಾಡ್ತಿರ್ತಾನೆ. ಬಟ್ ಆ ಶನಿ ಲಾಭದಲ್ಲಿರೋದ್ನ ಲಾಭವೇ. ಏನು ಪರಿಶ್ರಮ ಪಡ್ತಿರೋ, ಏಕಾಗ್ರತ, ಧ್ಯಾನ, ತಪಸ್ಸು ಮಾಡ್ಕೊಂಡು ಹೋಗಿ ಅದ್ಭುತ ಪ್ರಗತಿ ಆಗ್ತಕ್ಕಂಥದ್ದು ನೆಮ್ಮದಿಯ ಭಾವ. ವೃಷಭ ರಾಶಿ. ಭಾಗ್ಯದಲ್ಲಿ ಚಂದ್ರ, ತೃಪ್ತಿಯೇ. ಹಿರಿಯರ ಮಾತು ಕೇಳಿ ಹೋಗಿ, ಇಷ್ಟೇ ನಾನು ಹೇಳ್ತಾನೆ. ನಮಗೆ ಹಿರಿಯರು ಅನ್ನೋದು ಇವತ್ತಿಲ್ಲ. ಎಲ್ಲ ನಮಗೆ ನಾವೇ ದೊಡ್ಡವರಾಗ್ಬಿಟ್ಟಿದ್ದೇವೆ. ಅವರ ಅನುಭವದ ಮುಂದೆ ನಮ್ಮ ಓದು ದುಡ್ಡು ಯಾವುದು ಏನೂ ಇಲ್ಲ ಮಕ್ಕಳೇ. ಯಾವುದು ಏನೂ ಇಲ್ಲ. ಅವರನ್ನು ಕೇಳಿ ಮಾಡಿ. ಅವ್ರಿಗೆ ತಿಂದಿರೋ ಪೆಟ್ಟು, ನೋವು, ಅವಮಾನ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಜಡ್ಜ್ಮೆಂಟ್ ತಗೊಳ್ಳೋ ನಿರ್ಧಾರಗಳ ಮೊದಲೇ ಯಾವುದೇ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಮಾಡೋಲ್ಲ ಮಕ್ಕಳೇ. ಮಾಡಿಬಿಟ್ಟು ನೋಡಿ, ಆ ಹುಡುಗ ಬಂದು ಅಳ್ತಿದ್ದ, ಹಿಂಗೆ ನನ್ನ ಹೆಂಡತಿ ಹೀಗೆ. ಮದುವೆ ಮಾಡೋಕ್ ಮೊದಲು ಈ ಹುಡುಗಿ ಜಾತಕ ನಮ್ಮ ಮನೆತನಕ್ಕೆ ಹೊಂದುತ್ತಾ ಇದೆಯಾ, ಆಕೆಗೆ ಸಂಸಾರ ಮಾಡೋ ಯೋಗ ಇದೆಯಾ, ಗುರು ನೀಚ, ಗುರು ವಕ್ರ, ಕುಜರಾಹು ಸಂಧಿ, ಶನಿಕೇತು ಸಂಧಿ, ರಾಮಚಂದ್ರ, ಎಲ್ಲಿ ಬಾಳಲಿಕ್ಕೆ ಬಿಡುತ್ತೆ ಆ ಮಗುನ? ಪಾಪ, ಅವಳಿಗೆ ಅಧಿಕಾರ ಉಂಟು. ಸೀತಮ್ಮನೇ, ಸೀತಮ್ಮ ಎಲ್ಲಿ ಸಂಸಾರ ಮಾಡಿದ್ಲು? ನೀನ್ ರಾಮ ಅಲ್ಲ, ತಟ್ಕೊಳ್ಳೋ ಶಕ್ತಿ ಇಲ್ಲ. ನೀನ್ ರಾಮನಾಗಿರ್ತೀಯ ಅಂದ್ರೆ ತಟ್ಕೋ. ಇಲ್ಲ, ಇದೆಲ್ಲ ಕೇಳಿಲ್ಲ, ಮಾಡಿಬಿಟ್ರು. ಆದ ಸಂಬಂಧದಲ್ಲೇ ಗುರುಗಳೇ, ಅಪ್ಪ ಹಾಕಿದ್ದು ಆಲದ ಮರ ಅಂತ ನೇಣು ಹಾಕೋತೀರಾ? ಅಯ್ಯೋ, ನಮ್ಮ ಅಜ್ಜ ಮಾಡಿಸಿಟ್ಟಿದ್ದು ಬಂಗಾರದ ಕತ್ತಿ ಅಂತ ಹಾಕೊಂಡು ಚುಚ್ಕೋತೀರಾ? ಮಾಡುವ ಮೊದಲು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಒಂದು ತೋರ್ಸೋಣ, ಕೇಳೋಣ, ಅನುಭವಿಸ್ತಾರ ಹತ್ರ. ಇದ್ರ ಶಕ್ತಿಯನ್ನು ಮನೆ ಕಟ್ಟೋದ, ಮನೆ ಬಾಡಿಗೆಗೆ ಹೋಗೋದ. ಇವತ್ತು ಮಾತ್ರ ನೆನ್ಪಿಟ್ಕೊಳ್ಳಿ, ಕೈಯಲ್ಲಿ 20 ಲಕ್ಷ ಇಟ್ಕೊಂಡು 1 ಕೋಟಿ ರೂಪಾಯಿ ಮನೆ ಸಾಲಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿದೆಯಾ, 1 ಕೋಟಿ ರೂಪಾಯಿ ಮನೆಗೆ ಹೋಗ್ತೀರಿ, 20 ಲಕ್ಷ ಕಟ್ಟಿದ್ರಿ, 80 ಲಕ್ಷ ತೀರಿಸ್ಬೇಕು. ಸರಿ, 1 ಕೋಟಿ ರೂಪಾಯಿ ಮನೆಗೆ ಕಡಿಮೆ ಎಂದರೂ ಒಂದು ಹೆಚ್ಚು ಕಡಿಮೆ 12% ಟ್ಯಾಕ್ಸ್ ಕಟ್ಟಬೇಕು ನೀವು. 12 ರಿಜಿಸ್ಟ್ರೇಷನ್ ಫೀಸ್ ನಿಮ್ಮ ಹೆಸರು ಬರಬೇಕು ಅಂತ, ಪ್ಲಸ್ ಏನೋ ಒಂದು GST, ಲೊಟ್ಟು ಲೋಸ್ಕೋ, ಅದು ಇದು ಬರುತ್ತೆ. 12ರಿಂದ 15 ಲಕ್ಷ. ಡನ್. ಇಂಟೀರಿಯರು ಏನು ನಮ್ಮ ಪಕ್ಕದ ಮನೆ ಅವ್ನು ಕೊಡ್ತಾನೆ ಫ್ರೀಯಾಗಿ, ಅವ್ನು 4 ಗೋಡೆಗಳು ಎಬ್ಬರಿಸ್ಬಿಟ್ಟು ಹೋಗ್ತಾನೆ ಅಷ್ಟೇ. ಕಡಿಮೆ ಅಂದರೂ ಅದೊಂದು 15-20 ಲಕ್ಷ ಆದರೂ ಬೇಕು. ಪಾರ್ಕಿಂಗು, ಕರೆಂಟು, ಇನ್ನೊಂದು ಮೇಂಟೆನೆನ್ಸು, ಲೊಟ್ಟು ಲೋಸ್ಕೊಂತ ಅದಕ್ಕೆ ಬೇರೆ ಡೆಪಾಸಿಟ್ ತಗೋತಾರೆ. ಒಳ್ಳೆ ಲೊಕ್ಯಾಲಿಟಿಲಿ ಮಾಡಿದ್ರಿ ಅಂದರೆ, ಇಲ್ಲ ಫ್ಲ್ಯಾಟ್ ತೊಗೊಂಡ್ರಿ ಅಂದರೆ ಅದು ಬೇಡ. ನಾವು ಈ 2ರಲ್ಲೇ ಇಟ್ಕೊಳ್ಳೋಣ. 40 ಲಕ್ಷ ಎಕ್ಸ್ಟ್ರಾ ಬಂದ್ಬಿಡ್ತು, 1,20,20,00,000 ಬಂದ್ಬಿಡ್ತು. 80 ಲಕ್ಷ ಪ್ಲಸ್ 20 ಲಕ್ಷ, 20 ಲಕ್ಷ. 1,40, 1,35 ಇಟ್ಕೊಳ್ಳೋಣ. ನನ್ನ ಲೆಕ್ಕಾಚಾರ ಬೇಡ, 1,30 ಇಟ್ಕೊಳ್ಳೋಣ. ಇನ್ನೂ 5 ಲಕ್ಷ ನಾನು ಕಡಿಮೆ ಬಜೆಟಲ್ಲಿ ಮಾಡಿದ್ದೀನಿ, ಇಂಟೀರಿಯರ್ಸು ಅದು ಇದು ಅಂತಿರಲ್ವ. ಡನ್. 1,30,00,000 ನೀವು ಸಾಲ ತೆಗಿತೀರಿ ಅಂದರೆ ನಿಮಗೆ ಕಡಿಮೆ ಅಂದರೂ 2,75,00,000 ಇಲ್ಲ 3 ಕೋಟಿ ತೀರಿಸ್ಬೇಕು. 20 ವರ್ಷ. ಕಡಿಮೆ ಅಂದರೂ 16ರಿಂದ 18 ವರ್ಷ ತಗಲಾಕೋಬಿಟ್ರೆ ನಿಮಗೆ ಇವತ್ತು 75,000, 1 ಲಕ್ಷ ರೂಪಾಯಿ ಸಂಬಳ ಬರ್ತಿದೆ ಅಂದರೆ ನಿಮಗೆ ಆಲ್ರೆಡಿ 30-35 ದಾಟಿದೆ. ಇನ್ನು 15-18 ವರ್ಷ ಸಾಲ ಇಟ್ಕೊಂಡು ಕೂತ್ಕೋತೀರಾ? ಬರೋದೇ 75-80 ಸಾವಿರ ಸಂಬಳ. 1 ಲಕ್ಷನೇ ಇಟ್ಕೊಳ್ಳಿ. ಒಂದು ಕಾರ್ ತೊಗೊಂಡಿರ್ತೀರಿ, ಅದಕ್ಕೊಂದು ಕಟ್ಟಬೇಕಾ? ಕಾರ್ ಬೇಕೇ ಬೇಕು. ಇವತ್ತು ಕಾರಿಂದ ಇಲ್ಲ 4 ಜನ ಓಡಾಡ್ಲಿಕ್ಕೆ 2 ವೀಲರ್ ಓಡಾಡೋಕ್ಕಾಗುತ್ತೆ.
ಬೆಂಗಳೂರಲ್ಲಿ ಹಳ್ಳುಗಳು ನೋಡಿದ್ರೆ ಮೇಲಕ್ಕೆ ಹೋಗ್ಬಿಡ್ತು. ಯಾರಾದ್ರೂ ಮಿನಿಸ್ಟ್ರು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಆಕ್ಸಿಡೆಂಟಲ್ಲಿ ಈ 2 ವೀಲರಲ್ಲಿ ಬಿದ್ದು ತೀರ್ಕೊಂಡಿರೋದು ನೋಡಿದ್ರೆ ದೊಡ್ಡ ಬೈಕ್ ತಗೊಂಡೋಗಿ ಗುದ್ಕೊಂಡು ಸತ್ತಿರೋದು ಅಷ್ಟೇ, ಸ್ಟೇಟಸ್ ತೋರ್ಸಕ್ಕೆ, ಸ್ಪೀಡ್ ತೋರ್ಸಕ್ಕೆ. ಅಷ್ಟು ಬಿಟ್ಟು ಇಲ್ಲ, ಆಳ್ಗೊಂದು ಕಾರು ಯಜಮಾನನಿಗೆ 10 ಕಾರು ಅನ್ನೋ ತರ ಇಟ್ಕೊಂಡಿದ್ದಾರೆ. ಸಾಮಾನ್ಯರ ಗತಿ ಏನು? ಒಂದು ಕಾರ್ ಬೇಕು, ಅದಕ್ಕೊಂದು 30-40 ಸಾವಿರ. ಮನೇಲಿ ವಯಸ್ಸಾದವ್ರು ಇದ್ದಾರೆ, ತಿಂಗಳಿಗೆ ಕಡಿಮೆ ಅಂದ್ರೂ ಒಂದು 10 ಸಾವಿರ ಮೆಡಿಕಲ್ ಬಿಲ್ ಆಗುತ್ತೆ. ಬಂದೇ ಬರುತ್ತೆ, ವರ್ಷಕ್ಕೊಮ್ಮೆ ದಿಢೀರಂತ 60 ಸಾವಿರ 80 ಸಾವಿರ ಅಡ್ಮಿಟೇ, ಲಕ್ಷಕ್ಕೂ ಬಂದು ತಾಟ್ಬಿಡುತ್ತೆ. ವಯಸ್ಸಾಗಿರೋರು 60 ವರ್ಷದವ್ರು ಇದ್ದಾರೆ ಅಂದರೆ. ಇನ್ನು ನಿಮ್ಮ ಮಕ್ಕಳು, ಆ ಮಗು ಪೋಲಿಯೋ ಡ್ರಾಪ್ಸು, ಇನ್ನೊಂದು ಪ್ರೆಗ್ನೆನ್ಸಿ ಆದ್ಲು, ಆ ಮಗುನೇ ಆಗ್ಬಿಡ್ತು, ತಗೊಳ್ಳಿ. ತಿಂಗಳಿಗೆ ಕಡಿಮೆ ಅಂದ್ರೆ 25 ಸಾವಿರ ಖರ್ಚು ಬರುತ್ತೆ ಮಗುಗೆ. ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಬಸ್ ಫೀಸು, ಬಟ್ಟೆ, ಲೊಟ್ಟು ಲೊಸ್ಕು ಸುಮ್ಮನೆ ಅಲ್ಲ. ಲೆಕ್ಕ ಹಾಕೊಂಡು ಬನ್ನಿ. ಯಾರ್ದೋ ಮಾತು ಕೇಳ್ಬಿಟ್ಟು ಒಂದ್ ಮನೆ ಇದ್ಬಿಟ್ರೆ ಸಾಕು ಗುರುಗಳು, ಮಕ್ಕಳು ತಲೆ ತಿನ್ನೋದು ಬಿಡಿ. ಒಂದ್ ತಾಯಿ ಬಂದು ಅವ್ನಿಗೆ 75 ಸಾವಿರ ಸಂಬಳ, ಏನೋ ನಮ್ದೊಂದು 20-30 ಲಕ್ಷ ಇದೆ, ಹಿಂಗ್ ಮಾಡ್ಬಿಟ್ಟು ಕೊಟ್ಟು ಬಿಡೋಣ, ಅವನೊಂದು ಮನೆ ಮಾಡ್ಕೊಂಡ್ಬಿಟ್ಟು. ಸರಿ, ನೀವಿಬ್ರಿದ್ದೀರಿ, ಗಂಡ ಹೆಂಡತಿ ಇದ್ದಾರೆ, 2 ಮಕ್ಕಳಿದ್ದಾರೆ, 6 ಜನಕ್ಕೆ ಮಿನಿಮಮ್ 3 BHK ಬೇಕು. ಗೆಸ್ಟ್ ಯಾರಾದ್ರೂ ಬಂದ್ರೆ ಹೊರಗಡೆ ಮಲಗಿಸ್ತೀರಾ? ಮಕ್ಕಳೇ ನಾಳೆ ದೊಡ್ಡವರಾದ್ರೆ ಅವ್ರನ್ನ ನಿಮ್ ಜೊತೆಲಿ ಮಲಗಿಸ್ಕೊತೀರಾ? ಅವ್ರಿಗೂ ಸಪ್ರೇಟ್ ರೂಮು, ಆಡ್ಕೊಳ್ಳೋದು ಬರ್ಕೊಳ್ಳೋಕೆ ಒಂದ್ ಬೇಕಲ್ವಾ? ದೊಡ್ಡವ್ರು ನೀವಿದ್ದೀರಲ್ವಾ? ಇವ್ರ ಗಂಡ ಹೆಂಡತಿ ಹೆಂಗೆ ಹೇಳಿ? 75 ಸಾವಿರದಲ್ಲಿ ಹೆಂಗೆ? ಕಡಿಮೆ ಅಂದ್ರೆ 75 ಲಕ್ಷದ ಮನೆ ತಗೋಬೇಕು. 75 ಲಕ್ಷದ ಮನೆಯಲ್ಲಿ 3 BHK ಸಿಗ್ಬಿಡುತ್ತಾ? ಫೆಸಿಲಿಟಿ ಇರುತ್ತಾ? ಸೆಕ್ಯೂರಿಟಿ ಇರುತ್ತಾ? ಇನ್ನೊಂದಿರುತ್ತಾ? ಇಲ್ಲ. ಪಾಶ್ ಏರಿಯಾ, ಇಲ್ಲ ನಿಯರ್ ಬೈ ಮೆಟ್ರೋ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, 40 ಫೀಟ್ ರೋಡು, ಇನ್ನೊಂದು ಗಾರ್ಡನ್ನು, ವಾಕಿಂಗು, ಜಿಮ್ಮು, ರಿಹಾಬಿಲೇಷನ್, ಏನೇನೋ ಬೇಕು. ಫಂಕ್ಷನ್ ಹಾಲು. ಹೌದು, ನಮ್ಮ ಮನೇಲಿ ಒಂದು ಫಂಕ್ಷನ್ ಒಂದು 50 ಜನ ಕರೆಯೋದು ಬೇಡವಾ? ಕರಿತೀವಿ ಅಂತ ಹೇಳಿದ್ರೆ ಅಂತ ಕಡೆನೆ ಫ್ಲಾಟ್ ನೋಡ್ಬೇಕು. ಬೆಂಗಳೂರಲ್ಲಿ ಜಾಗ ತಗೊಂಡು ಮನೆ ಕಟ್ತೀನಿ ಅಂದ್ರೆ 3 ಕೋಟಿ ಇದ್ರೂ ಸಾಲಲ್ಲ, ನೆನ್ಪಿಟ್ಕೊಳ್ಳಿ. ಒಳ್ಳೆ ಏರಿಯಾನಲ್ಲಿ ಮನೆ ಕಟ್ಟಬೇಕು ಅಂದ್ರೆ 40 ಅಡಿ ರೋಡ್ ಬೇಕು, ಕಾವೇರಿ ನೀರು ಬೇಕು ಅಂದ್ರೆ 3-3.5 ಕೋಟಿ. ಇಲ್ಲಿ ನನ್ನ ಆಫೀಸ್ ಇದೆಯಲ್ಲ, ಇಲ್ಲಿ ಕಡಿಮೆ ಆದ್ರೂ 15 ಸಾವಿರ ರೂಪಾಯಿ 18 ಸಾವಿರ ರೂಪಾಯಿ ಅಡಿ. 2.25 ಕೋಟಿ ವಿತ್ ರಿಜಿಸ್ಟ್ರೇಷನ್ ಸೇರಿ 2.25 ಕೋಟಿ. ಏನ್ ಮನೆ ಕಟ್ಟೋದು? 2.25 ಕೋಟಿ ಕೊಟ್ಟು ತಗೊಂಡ್ಮೇಲೆ ಅಟ್ಲೀಸ್ಟ್ 1.25 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಬೇಕಾ? 4 ಕೋಟಿಗೆ ಲೆಕ್ಕ ಹಾಕೊಳ್ಳಿ. ಎಲ್ಲಿಂದ ಯಾರು ಕನ್ನ ಹೊಡಿಬೇಕಷ್ಟೇ. ಯಾರೋ ಪುಣ್ಯಾತ್ಮನ ಕಟ್ಕೊಂಡವರು. ಈಗಿರೋ ಟ್ಯಾಕ್ಸ್ಗಳು ಇನ್ನೊಂದು, ಅಯ್ಯೋ ಬಂದು ಮನೆಗೆ ಬಂದು ನಿಂತ್ಕೋತಾರೆ, ಇದನ್ನ ಹಿಂಗ್ ಮಾಡಿದ್ರಿ, ಅದನ್ನ ಹಂಗ್ ಮಾಡಿದ್ರಿ ಅಂತ. ಏನಕ್ಕೆ ಟ್ಯಾಕ್ಸ್ ಅಷ್ಟು ಕಲೆಕ್ಷನ್ ಆಗ್ತಿದೆ ಅಂದ್ರೆ ಪ್ರತಿಯೊಂದು ಕುತ್ಕೋಬಿಟ್ಟಿದ್ದಾನೆ ಸಾಮಾನ್ಯ ಮನುಷ್ಯ, ಮಧ್ಯಮ ವರ್ಗ. ಅಯ್ಯೋ ಸಾಲದ ಕೊಂಪಿಗೆ ತಳ್ತಿದ್ದಾರೆ ಅವರು. ನಿಮ್ ದುಡ್ಡೆಲ್ಲ ಕಿತ್ಕೋತಿದ್ದಾರೆ. ಟಿವಿನಲ್ಲಿ ಸಾಲ, ಫ್ರಿಜ್ಜಲ್ಲಿ ಸಾಲ, ಮನೆಗೆ ಸಾಲ, ಕ್ರೆಡಿಟ್ ಕಾರ್ಡ್ ಸಾಲ, ಏನೇನೋ ಆಮಿಷಗಳು ಒಟ್ಟು ಬಿಟ್ಟು ನಿಮ್ಮನ್ನ ಹಾಕಿ ಬಡದಾಕ್ತಿದ್ದಾರೆ. ಕಾರ್ಗೆ ಸಾಲ, 2 ವೀಲರ್ಗೆ ಸಾಲ, ಪ್ರತಿಯೊಂದರಲ್ಲೂ ದುಡ್ಡು ತಿಂತಿದ್ದಾರೆ. ಅದಕ್ಕೂ ಟ್ಯಾಕ್ಸು, ಸಾಲಕ್ಕೂ ಟ್ಯಾಕ್ಸು, ಈ ತರದೆಲ್ಲ ಮಾಡ್ತಿದ್ದಾರೆ. ಗೊತ್ತಿಲ್ಲ. ಈಗ ನೋಡಿ 75 ಸಾವಿರದಲ್ಲಿ 30 ಲಕ್ಷ ಕೊಟ್ಬಿಟ್ರಿ ಇವ್ರು. ಸರಿ, ಆ ದರದ ಮನೆ ತಗೋಬೇಕಾದ್ರೆ 1 ಕೋಟಿದ್ ಬೇಕಲ್ವಾ? ಮತ್ತೆ ಇಂಟೀರಿಯರ್ಸು ಖಾಲಿ ಮನೆ ಕೊಟ್ಬಿಡ್ತಾನ? ಅವನೇನು ಇಂಟೀರಿಯರ್ ಮಾಡಿ ಮುಗಿಸ್ಕೊಡ್ತಾನ? ಇಲ್ಲ, ಎಲ್ಲೋ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಎಲ್ಲೋ ಯಾರೋ ಮಾಡಿ ಕಟ್ತಿದ್ದಾರೆ. ಮತ್ತೆ 75-80 ಲಕ್ಷ ಸಾಲಕ್ಕೆ ಇನ್ನೊಂದು 20 ಲಕ್ಷ ಇಂಟೀರಿಯರು, ಅದಕ್ಕೆ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಚಾರ್ಜು ಸಾಲಿಗೆ ಬಂತಲ್ವಾ? BP ಶುಗರ್ಗಳು ಬಂದು ಸತ್ತೋಗ್ಬೇಕಷ್ಟೇ. ನಾವು ದಯಮಾಡಿ ಆಗುತ್ತೋ ಒಂದು 15 ಲಕ್ಷ 20 ಲಕ್ಷ 25 ಲಕ್ಷಕ್ಕೆ ಅದೇ ದುಡ್ಡಲ್ಲಿ 30 ಲಕ್ಷದಲ್ಲಿ ಒಂದು ಲೀಸ್ ಮನೆ ಹಾಕೊಳ್ಳಿ. ಹುಡು ಮಕ್ಕಳೇ ದಯಮಾಡಿ ಹೇಳ್ತಾನೆ, ಲೀಸ್ ಮನೆ ಹಾಕೊಳ್ಳಿ. ಬಾಡಿಗೆ ಮನೆ ಬೇಡ, ನಿಜವೇ. ಒಂದು ಸ್ವಲ್ಪ ಒಡವೆ ಗಿಡವೆ ಅದು ಇದು, ಒಂದು ಪರ್ಸ್ನಲ್ ಲೋನ್ ಒಂದು 5 ಲಕ್ಷ ತಗೊಳ್ಳಿ. ಇಲ್ಲ ಚೀಟಿ ಪಾಟಿ ಏನಾದ್ರು ಒಂದು ಸಣ್ಣದಾಗ ಹಾಕಿ ತೆಗೆದು ಒಂದು 20-25 ಲಕ್ಷಕ್ಕೆ 3 BHK ಹೌಸ್ ಸಿಗುತ್ತೆ, ಲೀಸ್ಗೆ ಸಿಗುತ್ತೆ. ಒಂದು 5 ವರ್ಷಕ್ಕೋ 6 ವರ್ಷಕ್ಕೂ ನೋಡ್ಕೊಳ್ಳೋಣ, ಉಳಿತಾಯ ಮಾಡ್ಕೊಳ್ಳೋಣ. ಗಂಡ ಹೆಂಡತಿ ಸ್ವಲ್ಪ ಸೇರಿಸಿಟ್ಕೊಂಡು ಒಂದು ಸಣ್ಣ ಪುಟ್ಟ ಚೀಟಿ, ಆಮೇಲೆ 25 ಲಕ್ಷದ ಒಂದು 50 ಲಕ್ಷದ ಮನೆ ಲೀಸ್ಗೆ ಹಾಕ್ಕೊಳ್ಳೋಣ. ತೊಂದರೆ ಇಲ್ಲ. ಇದಾರೆ ಕೊಡೋರು ಇದ್ದಾರೆ. ಒಂದು 5 ವರ್ಷ 6 ವರ್ಷ 7 ವರ್ಷಕ್ಕೆ ಡನ್. ಈ ರೀತಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ. ಅನ್ಪ್ಲಾನ್ಡ್ ದೊಡ್ಡವ್ರ ಮಾತು ಕೇಳದೆ, ಇನ್ನೂ ದೊಡ್ಡವರಿದ್ದಾರೆ ಕೆಲವರು, ಜೀವ ಹಿಂಗೆ ಹಿಂಡೋದು. ಗಂಡು ಮಗುನೇ ಬೇಕು, ಮನೆ ಬೇಕು, ಇದೆಲ್ಲ ಫಸ್ಟು ತೆಗೀರಿ. ಮಕ್ಕಳಾಗೋದೇ ಕಷ್ಟ. ಅವನ್ಯಾರೋ ಪಾಪಾತ್ಮ ನೋಡಿ, ಲಿಂಗ ನೋಡೋಕ್ಕೆ ಹೊಟ್ಟೆ ಬಗದ್ ನೋಡಿದ್ದಾನೆ ಅಂತೆ. ಇಂಥವ್ರ ಕಾಲದಲ್ಲಿ ಮಕ್ಕಳ ಮೇಲೆ ಭಾರ ಹಾಕ್ಬೇಡಿ. ನಮ್ಮ ಮಕ್ಕಳು ತಟ್ಕೊಳ್ಳಲ್ಲ. ಅವರು ಸತ್ಯ ಹೇಳ್ತಾನೆ, ನಮ್ಮ ಮಕ್ಕಳು ಬೆದರು ಬಿಟ್ಟಿದ್ದಾರೆ. 30 ಆದ್ರೆ ಅವನ ತಲೆಯಲ್ಲಿ ಕೂದ್ಲಿಲ್ಲ. ಮೊನ್ನೆನು ಗಂಡ ಹೆಂಡತಿ ಬರ್ತಾರೆ, ಪಾಪ ಆಫೀಸ್ ಮಾಡ್ಕೊಂಡಿದ್ದಾರೆ, ಏನೋ ವ್ಯವಹಾರ.
ಓ ಅತ್ತೆ ಒಪ್ಪೋದೇ ಇಲ್ಲ. ಒಂದ್ 5 ನಿಮಿಷ ಲೇಟ್ ಆದ್ರೆ ಪಾತ್ರೆಗಳು ಬೀಳ್ತಿರುತ್ತಂತೆ ಕಿಚನ್ ಅಲ್ಲಿ. ಅಮ್ಮ ರಾಮಚಂದ್ರ, ಡಮ 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 ಡಮ. ಆ ಮಗು ಬಾಯಿ ತೆಗಿಯೋದೇ ಇಲ್ಲ. ಆದ್ರೂ ಅಂತವ್ರು ತುಂಬ್ಕೊಬಿಟ್ಟಿದ್ದಾರೆ. ಒಂದ ಸೊಸೆಯರು ಇಲ್ಲ ಅತ್ತೆಯರು, ಇಬ್ರು ಸೇರು ಸವಾಸೆಯರು, ಸೆಂಟ್ರಲ್ಲಿ ಗಂಡ ಇಲ್ಲ. ಅವನು ಇವ್ರಿಬ್ಬರು ಕಾಟಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಪೈಸಿ ತಗೋ, ಇನ್ಯಾವುದೋ ಕ್ಲಬ್ಬೋ ಪಬ್ಬೋ ಸುತ್ತಾಟ ಡ್ರಗ್ಸು ಇದೆಲ್ಲ ಏನೇನೋ ಆಗ್ತಿದೆ ಈ ನವ ಸಮಾಜದಲ್ಲಿ. ಮಕ್ಕಳು ಗಾಬರಿ ಬಿತ್ಕೊಂಡು ತಲೆಯಲ್ಲಿ ಕೂದ್ಲಿಲ್ಲ, ಯಾರಿಗ್ ನೋಡಿದ್ರು ಹಾರ್ಟ್ ಅಟ್ಯಾಕು, BP, ಇನ್ನೊಂದು ಏನೇನೋ ಆಗ್ತಿದೆ. 18ನೇ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಕೇಳ್ತಿದ್ದೀವಿ ಮಕ್ಕಳು, 14 ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್ ಕೇಳ್ತಿದ್ದೀವಿ. ಮಕ್ಕಳು ಒತ್ತಡ ಏನೇನು ಆಗ್ತಿದೆ, ಎಲ್ಲೆಲ್ಲಿ ಎಳಿತಿದೆ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಹಾಕಿ. ಯಾರದೋ ಮಾತು ಕೇಳಿ ಮನೆ ಮಾಡ್ಬಿಡ್ಬೇಕು. ಇವನು ಯಾರೋ ಬಿಲ್ಡರ್ ಕಟ್ಟದ ಫ್ಲಾಟು ತಗೊಂಡ್ಬಿಡೋಣ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕೈಯಲ್ಲಿ 40 ಲಕ್ಷ ಇದೆ ಅಂದ್ರೆ 60 ಲಕ್ಷಕ್ಕೆ ಪ್ಲಾನ್ ಮಾಡಿ. ಒಂದು 20 ಲಕ್ಷ ರಿಸ್ಕ್ ತಗೋಬಹುದು, ಅದು ನಿಮ್ಮ ಇನ್ಕಮ್ ಮೇಲೆ. ತಿಂಗಳಿಗೆ 1 ಲಕ್ಷ ಬರ್ತಿದೆ ಅಂದ್ರೆ ಓಕೆನಪ್ಪ. ಸುಮ್ಮನೆ ಆ 20 ಲಕ್ಷನು ತಿಂಗಳು ನೀವು ಲೋನ್ ತಗೋತೀನಿ ಅಂತ ಹೇಳ್ದಂದ್ರೆ ಒಂದು 50,000 ಕಟ್ತೀನಿ ಅನ್ನೋಷ್ಟಲ್ಲಿ ನೆನ್ಪಿಟ್ಕೊಳ್ಳಿ, 32ರಿಂದ 35 ಲಕ್ಷ ಆಗುತ್ತೆ. ಅಯ್ಯೋಯ್ಯೋ, ಏನು ಅನ್ಕೊಂಡಿದ್ದೀರಿ? ನಿಮಗೆ ಗೊತ್ತಿಲ್ಲದೆಯೇ ಸುಲಿಗೆ ಇದೆಲ್ಲವೂ ಉಂಟು. ಜಾಗರೂಕತೆ ವೃಷಭಲ್ಲ ಎಲ್ರಿಗೂ. ಯಾಕಂದ್ರೆ ಗುರು ಕುಳಿತಿರೋದ್ರಿಂದ ಸಾಲಗಾರರನ್ನಾಗಿ ಮಾಡಿಸ್ತಾನೆ. ಹುಷಾರು. ಏನು ಮಿಥುನ ರಾಶಿ, ಚಂದ್ರಾಷ್ಟಮ ಹುಷಾರು, ಮಾತು ಹುಷಾರು, ಮನಸ್ಸು ಹುಷಾರು, ಆಲೋಚನೆ ಹುಷಾರು, ವ್ಯವಹಾರಗಳು ಹುಷಾರು. ಬುದ್ಧಿ ಮನಸ್ಸು ಒಂದ್ ರೀತಿ ಸ್ಥಿತ್ಯಂತರ ಇರೋದಿಲ್ಲ, ನಿಧಾನ. ಇವತ್ತು ದುಡುಕಿನ ವ್ಯವಹಾರ, ದುಡುಕಿನ ಮಾತು, ದುಡುಕಿನ ಕೆಲಸ ಸ್ವಲ್ಪ ಬೇಡ. ಗಲಿಬಿಲಿ, ಯಾರದು ಹತ್ತಿರದವರಿಂದ ಒಂದು ಸಣ್ಣ ನೋವು ಬಾಧೆ ಆಗತಕ್ಕಂಥದ್ದುಂಟು. ಆಯ್ತು ಹೋಗಪ್ಪ ನೀನ್ ದೊಡ್ಡವನು ಅಂತ ಬಿಟ್ಟು. ಕರ್ಕಾಟಕ ರಾಶಿ, ಪೂರ್ಣ ಕುಂಭ. ಸ್ನೇಹಿತರ ಸಹಾಯ, ಬಂಧುಗಳ ಸಹಾಯ, ಆತ್ಮೀಯರ ಸಹಾಯ, ರಾಜಕೀಯ, ಡಾಕ್ಟರ್ಸು, ಮೆಡಿಸನ್ನು, ಟೀಚಿಂಗು, ಲೆಕ್ಚರರು, ಪ್ರೊಫೆಸರು, ವೈದಿಕ, ಜ್ಯೋತಿಷ್ಯ, ಅದ್ಭುತವಾದಂಥ ಪ್ರಗತಿ. ಸಿಂಹರಾಶಿ ಚೆನ್ನಾಗಿದೆ, ಸ್ವಲ್ಪ ಖರ್ಚು, ಮನೆತನ, ಜವಾಬ್ದಾರಿ, ಓಡಾಟ, ಸುತ್ತಾಟ, ಇವುಗಳ ವಿಚಾರದಲ್ಲಿ ಒಂದು ಸ್ವಲ್ಪ. ತುಂಬ ದೊಡ್ಡ ಗೌರವದ ಕೆಲಸದಲ್ಲಿ ಇದ್ದೀರಿ. ಸಾಮಾಜಿಕವಾಗಿ ತುಂಬ ದೊಡ್ಡ ಸ್ಥಾನ, ಗತ್ತು, ಗೌರವ ಪಡ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿ, ಇನ್ನಷ್ಟು ಹೆಸರು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಏನೋ ಒಂದು ತೊಳಲಾಟ, ಓಡಾಟ, ಸುತ್ತಾಟ, ವ್ಯವಹಾರ, ಕುಟುಂಬ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ತುಂಬಾ ಒತ್ತಡ ತಗೋಬೇಡಿ. ಎಷ್ಟಿದೆಯೋ ನಮ್ಮ ತಟ್ಟೆಯಲ್ಲಿ ಎಷ್ಟಿದೆ ಅಷ್ಟು ಸಾಕು ಮಕ್ಕಳು. ಅದಿದ್ರೆ ಇದಿದ್ರೆ, ಇದಿಲ್ಲ ಅಂದ್ರೂ ಕಷ್ಟ, ಇದ್ರೂ ಕಷ್ಟ. ಎರಡನ್ನೂ ಮ್ಯಾನೇಜ್ ಮಾಡೋದು ಇದ್ದಿದ್ದೂ ಕಷ್ಟ, ಇಲ್ಲದಿದ್ರೂ ಕಷ್ಟ, ಇದ್ದರೂ ಕಷ್ಟ. ಮನೆ ಏನೋ ತಗೋಬಿಟ್ವಿ, ಸಾಲ ತೀರ್ಸೋದು, ಮಗು ಏನೋ ಮಾಡ್ಕೋಬಿಟ್ವಿ, ಅವನನ್ನು ಪೋಷಿಸೋದು, ಮದುವೆ ಏನೋ ಮಾಡ್ಕೋಬಿಟ್ವಿ, ಈ ಜವಾಬ್ದಾರಿಗಳು ತಗೊಳ್ಳೋದು. ಮದುವೆ ಆಗ್ಲಿಲ್ಲ ಅಂದ್ರೂ ಕಷ್ಟ, ಆದ್ರೂ ಕಷ್ಟ. ಈ ರೀತಿಯ ಸ್ಥಿತ್ಯಂತರ ಮೊದಲಿನ ರೀತಿ ಇಲ್ಲ. ಸೊ ಕನ್ಯಾ ರಾಶಿ ಆ ರೀತಿಯ ಭಾವ ಸ್ವಲ್ಪ ಇವತ್ತು ಒತ್ತಡಕ್ಕೆ ಹಾಕೋಬಿಡ್ತೀರಿ. ಎಚ್ಚರಿಕೆ. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ವೃತ್ತಿಯಲ್ಲಿ ನೆಮ್ಮದಿ, ಸಮಾಧಾನ, ಟ್ರಾವೆಲ್ಸು, ಟೂರ್ಸು, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹುಳಿ ಪದಾರ್ಥ, ವೈನ್ಸು, ಲಿಕ್ಕರು, ಅದ್ಭುತವಾಗಿ ನಡೀತಕ್ಕಂಥ ದಿನ. ವೃಶ್ಚಿಕ ರಾಶಿ ಕುಂಭದ್ರೋಣ ಮಳೆ, ಹಾಲು, ಬೆಣ್ಣೆ, ತುಪ್ಪ, ರಾಜಕೀಯ, ಜ್ಯೋತಿಷ್ಯ, ಕಲಾ ಮಾಧ್ಯಮ, ಆಕ್ಟಿಂಗು, ಭರತನಾಟ್ಯ, ಮ್ಯೂಸಿಕ್ಕು, ಜ್ಯೂಸ್ ಅಂಗಡಿ, ಬೇಕರಿ, ತಿಂಡಿ, ಹಣ್ಣು, ಹಂಪಲು, ಈ ತರದ ವ್ಯವಹಾರ, ಉದ್ಯೋಗ, ಅದ್ಭುತ ಪ್ರಗತಿ. ಧನಸು ರಾಶಿ ಸ್ವಲ್ಪ ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಒತ್ತಡ, ಪ್ರಯಾಸ ಮಾಡಿಸುತ್ತೆ. ಮನೆಯ ವಿಚಾರದಲ್ಲಿ ಒತ್ತಡ, ಮನೆಯ ಕಮಿಟ್ಮೆಂಟ್ ವಿಚಾರದಲ್ಲಿ ಒತ್ತಡ ಆಗತಕ್ಕಂಥ ಭಾವಾರ್ಥ ಉಂಟು. ಎಚ್ಚರಿಕೆ. ತುಂಬಾ ಒತ್ತಡ ತಗೊಳ್ತಕ್ಕಂಥದ್ದು ಬೇಡ. ಇರ್ಲಿ, ಮನೆಯವ್ರ ಮಾತು ಕೇಳೋಣ. ಇವತ್ತು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಹೆಂಡತಿ ಇದ್ದಾಳೆ, ಗಂಡ ಇದ್ದಾಳೆ, ಮಕ್ಕಳಿದ್ದಾನೆ. ನಿಮ್ಮದೇ ಡಿಸಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ವಾತಾವರಣ ಕಲುಷಿತ ಮಾಡ್ಕೋತೀರಿ. ಎಚ್ಚರಿಕೆ. ತುಂಬಾ ಒಳ್ಳೆಯವರಾಗಲು ಹೋಗಬೇಡಿ. ಮಕರ ರಾಶಿ ತುಂಬಾ ಒಳ್ಳೆತನ ಇವತ್ತು ಕಲಿಯುಗಕ್ಕೆ ನಡೆಯೋಲ್ಲ. ಲೆಕ್ಕಾಚಾರವೇಪ್ಪ ನೋಡಿ, ನಮಗ್ ಬಿಡಿ, ನನ್ನ ಕೆಲಸ ಹೀಗೆ, ನಾನು ಹಾಗೇ ಇರಬೇಕು.
ನಾನು ವ್ಯವಹಾರ ಮಾಡ್ತಿಲ್ವಲ್ಲ, ವ್ಯವಹಾರಕ್ಕೆ ನಾನು ಹೋಗ್ಲೂಬಾರ್ದು. ಹೌದು, ಆಚಾರ್ಯನಾಗಿಯೇ ಇರಬೇಕೆ ವಿನ ವ್ಯವಹಾರ ವ್ಯಾಪಾರ ಅಲ್ಲಿ ಮೋಸನೇ. ನೋಡಿದಾನೆ ಬಳಸ್ಕೊಂಡಿರೋದು. ಅಯ್ಯೋ ನಾನಾ ರೀತಿ. ನಾವು ಕೇಳಿದ್ರೆ ತಪ್ಪು. ಗುರುಗಳು ವ್ಯಾಪಾರ ಕೇಳೋದು, ವ್ಯವಹಾರ ಲೆಕ್ಕಾಚಾರ ಕೇಳೋದು ಅಂತಾರೆ. ಲೆಕ್ಕ ಕೇಳಿದ್ರೆ ತಪ್ಪು. ಬೇಡವೇ ಬೇಡ, ಲೆಕ್ಕ ಕೇಳೋದು ಬೇಡ, ಕೊಡೋದು ಬೇಡ, ವ್ಯಾಪಾರವೇ ಬೇಡ. ಗೊತ್ತಿರೋ ಈ ವಿದ್ಯೆ ಸಾಕು, ತೃಪ್ತಿಯಾಗಿ ಸಮಾಧಾನವಾಗಿ ಇದ್ದು ಬಿಡೋಣ ಅನ್ನಿಸ್ತಕ್ಕಂಥದ್ದು. ಸೊ ಮಕರ, ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಿಡಿ. ವ್ಯವಹಾರ ಇದ್ದ ಕಡೆ ವ್ಯವಹಾರಸ್ಥರ ಹಾಗೆ ನಿಂತುಕೊಳ್ಳಿ. ತಮ್ಮವರ ಜೊತೆ ವ್ಯವಹಾರ ಬೇಡ, ಹತ್ತಿರದವರ ಜೊತೆ ವ್ಯವಹಾರ ಬೇಡ. ಕೇಳೋಕ್ಕಾಗಲ್ಲ, ಇರೋಕ್ಕಾಗಲ್ಲ. ಯಾಕೆ ಬೇಕು ಮಕ್ಕಳೇ? ಜಾಗ್ರತೆ. ಇನ್ನು ವಿಶೇಷವಾಗಿ ಕುಂಭರಾಶಿ ಚೆನ್ನಾಗಿದೆ. ಸ್ವಲ್ಪ ದೂರದ ಪ್ರಯಾಣ, ಹೋಗುವಾಗ ಬಿಸಿನೀರು, ಊಟ ವ್ಯವಸ್ಥೆ ಮಾಡ್ಕೊಂಡು ಹೋಗಿ. ವಾಟರ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಈ ರೀತಿಯ ಪ್ರಭಾವಗಳು ಆಗತಕ್ಕಂಥದ್ದು ಒಂದು ಸಣ್ಣ ಕದಲಿಕೆ ಉಂಟು, ಎಚ್ಚರಿಕೆ. ಇನ್ನು ಮೀನರಾಶಿ, ಚಂದ್ರ ಲಾಭಸ್ಥಾನ ಅದ್ಭುತವಾಗಿದೆ. ಟೂರ್ಸು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಥಿಯೇಟರು, ಫುಡ್ಡು, ಬಟ್ಟೆ, ಗಾರ್ಮೆಂಟ್ಸು, ಡಿಸೈನಿಂಗು, ಮೇಕಪ್ಪು, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ವಸ್ತ್ರಗಳ ವ್ಯಾಪಾರ, ಫುಡ್ ವ್ಯಾಪಾರ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಸಂಕಲ್ಪ ಆಗತಕ್ಕಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.